ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಭದಾತಂತಪೋನಿಧಿಂ ಸಂಯಜ್ಞಾಯ ಕಲಾಪೇನ ಮಹತಃ ಭಾರತೇನ ಚ ಉಪಬ್ರಹ್ಮಿತವೇದಾಯ ನಮೋ ವ್ಯಾಸಾಯ ವಿಷ್ಣವೇ ನಮೋऽस्तु ते व्यासविशालबुद्धे पुल्लारविन्दायितपत्रनेत्रः येन त्वया भारततैलपूर्णः प्रज्वालितो ज्ञानमयप्रदीपः जडान्दबधिरोन्मत्तम् तमोभूतम् जगद्भवेत् यदि ज्ञानहुताशेन त्वया नोज्ज्वलितम् भवेत् तमसान्धस्य लोकस्य वेष्टितस्य स्वकर्मभिः ज्ञानाञ्जनशलाकाभिः बुद्धिः नेत्रोत्सवः कृतः धर्मार्थकाममोक्षार्थैः समासव्यासकीर्तनैः त्वया भारतसूर्येण नृणाम् विनिहतम् तमः प्रपन्नपारिजाताय वेत्सतोत्रैकपाणये ज्ञानमुद्राय कृष्णाय गीतामृतदुहे नमः कृष्णम् कमलपत्राक्षम् पुण्यश्रवणकीर्तनम् वासुदेवम् जगद्योनिम् नौमि नारायणम् हरिम् कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने पाराशर्यवचस्तरोजममलम् गीतार्थगन्धोत्कटम् नानाख्यानककेसरम् हरिकथा सम्बोधनाबोधितम् लोके सज्जनषट्पदैरहरः पेपीयमानम् मुदा भूयाद्भारतपङ्कजम् कलिमलप्रध्वंसिन श्रेयसे द्वैपायनोष्ठपुटनिःसृतमप्रमेयम् पुण्यम् पवित्रमत पापहरम् शिवम् च यो भारतम् समधिगच्छति वाच्यमानम् चिन्तस्य पुष्करजलैरभिषेचनेन यो गोशतम् कनकशृङ्गमयम् ददाति विप्राय वेदविदुषे सुबहुश्रुताय पुण्याम् च भारतकथाम् सततम् शृणोति तुल्यम् फलम् भवति तस्य तदस्य चैव धर्मे चार्थे च कामे च मोक्षे च भरतर्षभ यदि हास्ति तदन्यत्र यन्मे हास्ति कुत्रचित् महत्वात् भारवत्वाच्च महाभारतमुच्यते निरुक्तमस्य यो वेदा सर्वपापैः प्रमुच्यते युधिष्ठिरो धर्ममयो महाद्रुमः स्कन्धोऽर्जुनो भीमसेनो शाखाः माद्रीसुतौ पुष्पफले समृद्धे मूलम् कृष्णो ब्रह्म च ब्राह्मणाश्च धर्मो विवर्धति युधिष्ठिरकीर्तनेन पापः प्रणश्यति वृकोदरकीर्तनेन शत्रुर्विनश्यति धनञ्जयकीर्तनेन माद्रीसुतौ कथयताम् न भवन्ति रोगाः भीष्मद्रोणतटा जयद्रथजला गान्धारनीलोपला शल्यग्राहवती कृपेण वहिनी कर्णेन वेलाकुला अश्वत्थामविकर्णघोरमकरा दुर्योधनावर्तिनी सोत्तीर्णा खलु पाण्डवैर्नदी कैवर्तके केशवे श्रीकृष्णाय परब्रह्मणे नमः नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् श्रीकृष्णाय परब्रह्मणे नमः ತಮಗೆಲ್ಲರಿಗೂ ಅನಂತ ಪ್ರಣಾಮಗಳು. ನಾವಿನ್ನೂ ಆದಿಪರ್ವದ ಕಥೆಯಲ್ಲೇ ಇದ್ದೇವೆ. 18 ಪರ್ವದಲ್ಲಿ ಒಂದು ಪರ್ವವೂ ಮುಗಿದಿಲ್ಲ ಇನ್ನು. ಆದರೆ ಕಥೆ ಕುದುರಬೇಕು. ಪ್ರಾರಂಭದಲ್ಲಿಯೇ ತಮಗೆ ಆಸಕ್ತಿ ಕಳೆದು ಹೋದರೆ ಮುಂದೆ ನಿಲ್ಲುವುದು ಕಷ್ಟ ಅಂತ ಸ್ವಲ್ಪ ನಿಧಾನವಾಗಿ ಮೊದಲನೇ ಗೇರಲ್ಲಿ ಹೋಗ್ತಾ ಇದೆ ಗಾಡಿ. ದ್ರೋಣನನ್ನ
ಹಿಡಿತರಿಸಿ ಮಂಚದ ಕಾಲಿಗೆ ಕಟ್ಟಿಸಿ, ದ್ರುಪದನನ್ನು ಹಿಡಿತರಿಸಿ ಮಂಚದ ಕಾಲಿಗೆ ಕಟ್ಟಿಸಿ, ದ್ರೋಣ ಇದರಿಂದ ಏನು ಸಾಧನೆ ಮಾಡಿದ? ಕ್ಷತ್ರಿಯ ವೈರವನ್ನು ಬೆಳೆಸಿದ. ಆ ವೈರ ಮಹಾಭಾರತ ಯುದ್ಧದಲ್ಲಿ ಪರ್ಯವಸಾನವಾಗಿ ದ್ರೋಣನ ಪ್ರಾಣವನ್ನೂ ತಗೊಂಡು ಹೋಯಿತು. ದ್ರುಪದನ ವಂಶವೇ ನಿರ್ವಂಶವಾಯಿತು. ಕುರುಪಾಂಚಾಲ ಯುದ್ಧದ ರೂಪವನ್ನು ತಾಳಿಬಿಡಿತು. ಎನ್ನೆ ಹೇಳಿದೆ, ವರ್ಣದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಗುಣ ಅಂತ ಹೇಳ್ತೇವೆ. ವರ್ಣವನ್ನು ನಂಬದೇ ಇದ್ದವರಿಗೆ ಇವತ್ತು ಯಾರು ಯಾವ ಗುಣವನ್ನು ಆಶ್ರಯಿಸಬೇಕು ತೀರ್ಮಾನ ಮಾಡುವುದು ಕಷ್ಟ. ನಿಜವಾಗಿ ಒಬ್ಬ ಬ್ರಾಹ್ಮಣನಾಗಿದ್ದರೆ ಅವನಿಗೆ ಕ್ಷಮಾಗುಣವೇ ಭೂಷಣ. ಲೋಕದಲ್ಲಿ ಅಂಥದೊಂದು ತೂಕದ ವ್ಯಕ್ತಿ ಇದ್ದರೆ ಜೀವನದಲ್ಲಿ, ಒಂದು ಸಮಾಜದಲ್ಲಿ, ಒಂದು ರಾಷ್ಟ್ರದಲ್ಲಿ ಎಷ್ಟೋ ಪಾತಕಗಳನ್ನು ತೂಗಿಸಿಕೊಂಡು ಹೋಗಬಹುದು. ಎಲ್ಲರೂ ಕ್ಷತ್ರಿಯರಾಗಿಬಿಟ್ಟರೆ ರಾಷ್ಟ್ರ ನಡೆಯೋದಿಲ್ಲ, ಎಲ್ಲರೂ ಬ್ರಾಹ್ಮಣರಾದರೂ ನಡೆಯೋದಿಲ್ಲ. ಕ್ಷತ್ರಿಯನಿಗೆ ಶೌರ್ಯಂ ತೇಜೋ, ಶೌರ್ಯ ಬೇಕು, ತೇಜಸ್ಸು ಬೇಕು, ವೀರ್ಯ, ರಾಷ್ಟ್ರವನ್ನು ಸತತವೂ ರಕ್ಷಿಸತಕ್ಕಂತಹ ಗುಣಗಳು. ದ್ರುಪದನಿಗೆ ಸರಿ, ಇದು ಯಾತಕ್ಕೆ ಬೇಕಾಗಿತ್ತು ದ್ರೋಣಾಚಾರ್ಯನಿಗೆ? ಅದು ವಿನಾಕಾರಣ ಕೌರವ ಪಾಂಡವರ ಬೆಳೆಸಿತು. ಪಾಂಡವರಿಗೆ ಇನ್ನಷ್ಟು ವಿದ್ಯಾಭ್ಯಾಸವನ್ನ ದ್ರೋಣ ಮಾಡಿಕೊಟ್ಟ. ಗುರುದಕ್ಷಿಣೆ ಸಂಪಾದನೆ ಆದಮೇಲೆ ವಿಶೇಷವಾಗಿ ಅರ್ಜುನನಿಗೆ ಅನೇಕ ಅಸ್ತ್ರಗಳನ್ನು, ಆಗ್ನೇಯ, ವಾಯವ್ಯ, ಸೌರ, ಕೌಬೇರ, ಯಾಮ್ಯ, ಬ್ರಹ್ಮಶಿರಸ್ಸು, ಅದರ ಮೇಲೆ ಬ್ರಹ್ಮಾಸ್ತ್ರ. ಈ ಬ್ರಹ್ಮಶಿರಸ್ಸನ್ನೋ ಅಸ್ತ್ರ ಅದು ಬಿಟ್ಟ ಕಡೆಯಲ್ಲಿ 12 ವರ್ಷ ಭೂಮಿ ಕ್ಷಾಮದಲ್ಲಿ ಹೋಗ್ತದೆ ಅಂತ ಪ್ರಸಿದ್ಧಿ. ಒಂದು ಆಟಮ್ ಬಾಂಬ್ ಸ್ಫೋಟ ಮಾಡಿದ ಜಾಗದಲ್ಲಿ ಅಣುವಿಕಿರಣ ಎಷ್ಟು ಕಾರ ಇರುತ್ತದೆ ಅಂತ ಹೇಳ್ತಾರೆಯೋ, ಇವತ್ತು ನಾವು ಅಣು ಬಾಂಬ್ ಅಂತ ಕೇಳುವುದಕ್ಕೆ ಮೊದಲೇ ಅದನ್ನು ಇಲ್ಲಿ ಬರೆದಿದ್ದಾರೆ. ಹೀಗಾಗಿಯೇ ರಾಜಸ್ಥಾನ ಮತ್ತು ಸಿಂಧ್ ಮರುಭೂಮಿಗಳಾಗಿ ಹೋದವು. ಸರಸ್ವತಿ ನದಿ ತೀರದಲ್ಲಿ ವಿಶ್ವಾಮಿತ್ರರು ವಿನಾಕಾರಣ ವಸಿಷ್ಠರ ಮೇಲೆ ಕತ್ತಿ ಮಸೆದು ಭಯಂಕರ ಅಸ್ತ್ರಶಸ್ತ್ರಗಳನ್ನು ಹೂಡಿದ್ರಿಂದಲೇ ಆ ದಾಸರಾಜ್ಞ ಯುದ್ಧದ ಪರಿಣಾಮವಾಗಿ ಹೀಗೆಲ್ಲ ಆಯಿತು ಅಂತ ಕೇಳ್ತೇವೆ. ಆ ಬ್ರಹ್ಮಶಿರಸ್ಸಿನ ಕಥೆ ಬಹಳ ಘೋರವಾದದ್ದು. ನನಗೆ ಹೇಳಿಕೊಡ್ಲಿಲ್ಲ, ನಿನಗೆ ಶಿಷ್ಯ ಹೆಚ್ಚಾಯಿತು ಅಂತ ಅಶ್ವತ್ಥಾಮ ತುಂಬ ಗಲಾಟೆ ಮಾಡ್ತಾನೆ. ಅಶ್ವತ್ಥಾಮ ಗಲಾಟೆ ಮಾಡಿದ್ದಕ್ಕೆ ಹೇಳಿದರು ದ್ರೋಣಾಚಾರ್ಯರು, ನೀನು ದುಷ್ಟಬುದ್ಧಿ, ಮಗನನ್ನ ದುಷ್ಟಬುದ್ಧಿ, ಇಂದ್ರಿಯ ಚಾಪಲ್ಯ ಇರತಕ್ಕವನು, ನಿನಗೆ ಈ ಅಸ್ತ್ರವನ್ನು ಹೇಳಿಕೊಟ್ರೆ ಲೋಕಕ್ಕೆ ಒಳ್ಳೆಯದಾಗೋದಿಲ್ಲ, ಹಾಗಿದ್ರೆ ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಮೊಂಡು ಮಾಡಿದ. ವಿಧಿ ಇಲ್ಲದೆ ದ್ರೋಣರು ಹಾಗಿದ್ರೆ ಉಪದೇಶ ಮಾಡ್ತೇನೆ, ಅದನ್ನು ವಾಪಸ್ ತೆಗೆದುಕೊಳ್ಳುವ ಪ್ರತ್ಯಸ್ತ್ರವನ್ನು ನಿನಗೆ ಹೇಳಿಕೊಡೋದಿಲ್ಲ, ಆಪತ್ಕಾಲದಲ್ಲಿ ಕೂಡ ಪ್ರಯೋಗ ಮಾಡತಕ್ಕದ್ದಲ್ಲ ಅಂತ ವಿಧಿಯನ್ನು ವಿಧಿಸಿ ಅದನ್ನು ಉಪದೇಶ ಮಾಡಿದರು. ಈ ದುಷ್ಟ ಅಶ್ವತ್ಥಾಮ ಏನ್ ಮಾಡಿದ? ಉಪಯೋಗ ಇಲ್ಲದೆ ಇದ್ದಂತ ತಗೊಂಡು ಏನ್ ಮಾಡೋದು, ತಂದೆ ಕೊಟ್ಟರು ಪ್ರಯೋಜನವಿಲ್ಲ ಅಂತ ಎಲ್ಲ ಬಿಟ್ಟು ದ್ವಾರಕೆಗೆ ಹೋದ. ಇದು ಮಹಾಭಾರತದಲ್ಲೇ ಇದೆ ಕಥೆ. ದ್ವಾರಕೆಗೆ ಹೋಗಿ ಶ್ರೀಕೃಷ್ಣನ ಹತ್ರ ದೇಶಾವಧಿ ಮಾತುಗಳನ್ನಾಡಿ 4-6 ದಿವಸ ಇದ್ದು ಭರ್ಜರಿ ಊಟ ಗೀಟ ಮಾಡಿ, ಕೃಷ್ಣ, ನನ್ನ ಹತ್ರ ಒಂದು ವಿಶೇಷವಾದ ಅಸ್ತ್ರವಿದೆ, ಬ್ರಹ್ಮಶಿರಸ್ಸು, ನಿನ್ನಲ್ಲಿರ್ಲಿಕ್ಕಿಲ್ಲ, ಅದು ನಾನೀಗಿದನ್ನು ಕೊಡ್ತೇನೆ, ನಿನ್ನ ಸುದರ್ಶನ ಚಕ್ರವನ್ನು ನನಗೆ ಕೊಡು ಅಂತ ಕೇಳಿದೆಯಪ್ಪ. ಕೃಷ್ಣ ಹೇಳಿದ, ಬ್ರಹ್ಮಶಿರಸ್ಸು ನನಗೆ ಕೊಟ್ಟಿದ್ದಾರೆ ನಮ್ಮ ಗುರುಗಳು, ಸಾಂದೀಪನಿ ಕೊಡದೇ ಇರೋದಿಲ್ಲ, ಆದರೆ ದ್ರೋಣರ ಕಡೆಯಿಂದ ಬಂದದ್ದು ಒಂದಿರಲಿ ಪರವಾಗಿಲ್ಲ, ತಗೊಳ್ಳೋದಕ್ಕೆ ಏನು ಸಂಕೋಚ ಪಡೋದಿಲ್ಲ, ಆದರೆ ನನ್ನ ಚಕ್ರಾಯುಧ ತುಂಬ ಮೊಂಡಾಗಿ ಹೋಗಿದೆ, ಮುರ, ನರಕ, ಶಿಶುಪಾಲ ಎಲ್ಲರನ್ನ ಕೊಂದು ಭಂಡಾರದಲ್ಲಿ ಇಟ್ಟುಬಿಟ್ಟಿದ್ದೇವೆ, ತೂಕ ಹಿಡಿದೋಗಿದೆ ಅಂತ ಕಾಣುತ್ತೆ, ನಿನ್ನ ಕೈಯಲ್ಲಿ ಸಾಧ್ಯವಾದ್ರೆ ನೀನು ಎತ್ತಿಕೋ ಅಂತ ಹೇಳಿ ಅದರ ಮೇಲೆ ಮಂತ್ರವನ್ನು ಹಾಕಿದ. ಇವನು ಎಷ್ಟು ಪ್ರಯತ್ನ ಮಾಡಿದರೂ ಸುದರ್ಶನವನ್ನು ಎತ್ತುವುದಕ್ಕಾಗಲಿಲ್ಲ. ಆಗ ಬೈದುಕೊಂಡು, ಬೇಡ ನೀನು ಸುದರ್ಶನ ನನಗೆ ಬೇಡ, ನನ್ನ ಬ್ರಹ್ಮಶಿರಸ್ ನನಗೆ ಇರಲಿ ಅಂತ ಹೋದ. ಅದನ್ನು ಕೊನೆಯಲ್ಲಿ ಅಪಾಂಡವಾಸ್ತ್ರವನ್ನಾಗಿ ಮಾಡಿ ಉತ್ತರೆಯ ಗರ್ಭದ ಮೇಲೆ ಬಿಟ್ಟ.
ಸುದರ್ಶನ ಚಕ್ರದಿಂದಲೇ ಅದನ್ನ ಉಪಸಂಹಾರ ಮಾಡಿ ಉತ್ತರ ಗರ್ಭವನ್ನು ಕೃಷ್ಣ ಕಾಪಾಡಿದ ಅನ್ನುವ ಕಥೆ ಇದು ಮೌಸಲ ಪರ್ವದಲ್ಲಿ ಬರ್ತದೆ. ಎಲ್ಲಿ ಕಥೆ, ಎಲ್ಲಿ ಎಳೆ, ಎಲ್ಲಿಗೆ ಸಂಬಂಧ ನೋಡಿ. ಮಹಾಭಾರತ ಸಮಗ್ರವಾಗಿ ಒಂದು ಫೋಕಸ್, ಒಂದು ಚಿತ್ರಕ್ಕೆ ಹಾಕುವುದಕ್ಕೆ ಕಷ್ಟ. ಈಗ ಅರ್ಜುನನಿಗೆ ಬರದೇ ಇರತಕ್ಕಂಥ ಯಾವ ವಿದ್ಯೆಯೂ ದ್ರೋಣನಲ್ಲಿ ಉಳಿದಿಲ್ಲ. ಶಿವನೇ ತಯಾರು ಮಾಡಿದ ತನ್ನ ಹೆಸರಿನ ಒಂದು ಅಸ್ತ್ರ ಪಾಶುಪತ, ಪಾರ್ವತಿ ಹೆಸರಿನ ಒಂದು ಅಂಜಲಿಕಾ ಅಸ್ತ್ರ, ಇನ್ನು ಕೆಲವು ಗಂಧರ್ವರ ವಿಶೇಷದ ಅಸ್ತ್ರಗಳು, ದೈವ ಮಾನುಷ ಇಂದ್ರಲೋಕದಲ್ಲಿ ಪಡೆದುಕೊಂಡು ಬರತಕ್ಕಂಥ ಅಸ್ತ್ರಗಳು ಅವು ಮಾತ್ರ ಉಳಿದಿದ್ದು. ಅದನ್ನು ಕಾಲದಲ್ಲಿ ಜೋಡಿಸ್ತಾರೆ, ಮನುಪರ್ವದಲ್ಲಿ ಹೇಳ್ತಾರೆ. ಇನ್ನೊಂದು ವರ್ಷವಾಯಿತು. ಭೀಷ್ಮನ ಸ್ವಭಾವಕ್ಕೆ ನೆನ್ನೆ ಕನ್ನಡಿ ಹಿಡಿದೆ. ತಾವು ಹೇಳಿದ್ರಿ ಲೀಡರ್ಶಿಪ್ ಕ್ವಾಲಿಟೀಸ್ನಲ್ಲಿ ಹೇಗೆ ಮುಗ್ಗರಿಸಿದ ಅಂತ. ನನ್ನ ವಿವೇಚನೆಗೆ ಇಲ್ಲಿ ಅನೇಕ ದೊಡ್ಡವರು, ಮಿತ್ರರು, ಸಹೃದಯರು ಸ್ಪಂದನೆ ಮಾಡಿದ್ದಾರೆ. ನನಗೇನು ಭೀಷ್ಮನ ಮೇಲೆ ಹೊಟ್ಟೆ ಉರಿ ಇಲ್ಲ. ಒಂದು ರಾಷ್ಟ್ರದ ಚುಕ್ಕಾಣಿಯನ್ನು ಹಿಡಿದವನು ಹೇಗೆ ನಡ್ಕೊಳ್ಬೇಕು, ಆ ಜವಾಬ್ದಾರಿಯಿಂದ ನಡೆಯಲಿಲ್ಲವಾದರೆ ಏನೆಲ್ಲ ಅನರ್ಥ ಬರುತ್ತೆ ಅನ್ನೋದಕ್ಕೆ ಭೀಷ್ಮ ದೊಡ್ಡ ಕಾರಣ. ಆ ಕಣ್ಣಿಂದಲೂ ನೋಡಿದವನಲ್ಲ, ಅವನಿಗೋತ್ರ ಬೇರೆ, ನನಗೋತ್ರ ಬೇರೆ, ನಾವೇನು ದಯಾದಿಗಳಲ್ಲ. ಈ ಮಾತನ್ನು ಯಾತಕ್ಕೆ ಹೇಳ್ತೇನೆ ಅಂದ್ರೆ, ನಾನು ಪಕ್ಷಪಾತ ದೃಷ್ಟಿಯಿಂದ ಹೇಳ್ತಿಲ್ಲ ಅಂತ ತಾವು ನಂಬಲಿ ಎಂಬುದಾಗಿ. ಕಾಲವನ್ನು ಉರುಳಿಸ್ತಾ ಹೋದರೆ ಸಮಸ್ಯೆಗಳು ತಮ್ಮಷ್ಟಕ್ಕೆ ತಾವೇ ತೀರಿಬಿಡ್ತವೆ ಎನ್ನುವ ಭ್ರಮೆ ಕೆಲವರಿಗೆ. ಕಾಲ ತಾನೇ ಸಮಸ್ಯೆಗಳನ್ನು ಸೃಷ್ಟಿಸುತ್ತೆ, ತಾನೇ ಸಮಸ್ಯೆಗಳನ್ನು ಪರಿಹರಿಸುತ್ತೆ. ಅದು ಮನುಷ್ಯ ಪ್ರಯತ್ನದ ಆಚೆಗೆ ಹೇಳುವ ಮಾತೇ ಹೊರತು ಮನುಷ್ಯ ಪ್ರಯತ್ನದ ಒಳಗಡೆ ಹೇಳಿಯಂತೆ ಮನುಷ್ಯ ಹೇಳುವ ಮಾತಲ್ಲ. ನಾಹಂಕರ್ತ ಹರಿಕರ್ತ ಎಲ್ಲಿ ಹೇಳಬೇಕು? ಮನುಷ್ಯ ಪ್ರಯತ್ನವೆಲ್ಲ ಮಾಡಿದ ಮೇಲೆ ಹೇಳಬೇಕು. ನಮ್ಮ ಕರ್ತವ್ಯ ಬಿಟ್ಟುಕೊಟ್ಟು ಹರಿಕರ್ತ ಅಂದ್ರೆ ಅದು ವೇದಾಂತಕ್ಕೆ ಅಪಾರ್ಥವಾಗುತ್ತೆ. ಆದರೆ ಕೆಲವರಿಗೆ ಇದೊಂದು ರೋಗ. ಇದಕ್ಕೆ ಪ್ರೊಕ್ರಾಸ್ಟಿನೇಷನ್ ಅಂತಾರೆ. ಮನಸ್ಸಿನ ಸ್ವಭಾವ ಸುಮ್ಮನೆ ನಾಳೆ ನೋಡೋಣ, ನಾಡಿದ್ದು ನೋಡೋಣ, ಆಚೆ ನಾಡಿದ್ದು ನೋಡೋಣ, ಸಮಸ್ಯೆ ತಾನೇ ತೀರುತ್ತೆ. ಸಮಸ್ಯೆ ಹಾಗೆ ತೀರುವುದಿಲ್ಲ. ತತಸ್ಸಂವತ್ಸರಸ್ಯಾಂತೆ ಯೌವರಾಜ್ಯಾಯ ಪಾರ್ಥಿವ ಸ್ಥಾಪಿತೋ ಧೃತರಾಷ್ಟ್ರೇಣ ಪಾಂಡುಪುತ್ರೋ ಯುಧಿಷ್ಠಿರ. ಒಂದು ದಿವಸ ಭೀಷ್ಮ ತಾನೇ ಹೋಗಿ ಕುರುಡ ದೊರೆಯನ್ನು ನೋಡಿದ. ಧೃತರಾಷ್ಟ್ರನನ್ನ, ಧೃತರಾಷ್ಟ್ರ ತಪ್ಪು ತಿಳ್ಕೋಬೇಡಪ್ಪ, ರಾಜ್ಯಕ್ಕೆ ಉತ್ತರಾಧಿಕಾರಿ ಧರ್ಮಪುತ್ರ ಯುಧಿಷ್ಠರನೇ ಹೊರತು ನಿನ್ನ ಮಗ ಆಗಲಾರ. ಸೀನಿಯಾರಿಟಿ ಒಂದು. ಎರಡನೇದು, ಅವನು ಚಕ್ರವರ್ತಿಯ ಮಗ. ನಿನ್ನ ಮಗ ಅನಭಿಷಿಕ್ತನ ಕುರುಡನ ಮಗ. ಎರಡೂ ಕಾರಣದಿಂದ ನಿನ್ನ ಮಗನಿಗೆ ರಾಜ್ಯ ಬರೋ ಹಾಗಿಲ್ಲ. ಅದಲ್ಲದೆ ಜನರು ಕೂಡ ಯುಧಿಷ್ಠರನನ್ನೇ ಬಯಸ್ತಾರೆ. ಕಾಡಲ್ಲಿ ಹುಟ್ಟಿ ಬೆಳೆದವನಾದರೂ ಊರಲ್ಲಿ ಬಂದು ಎಷ್ಟು ಜನರ ಪ್ರೀತಿಯನ್ನು ಸಂಪಾದನೆ ಮಾಡಿದ್ದಾನೆ. ತಂದೆಯನ್ನು ಮೀರಿಸುವಂತಹ ಒಳ್ಳೆಯ ಗುಣಗಳನ್ನು ಹೊಂದಿದ್ದಾನೆ. ಅವನಿಗೆ ಪಟ್ಟಾಭಿಷೇಕ ಮಾಡಬೇಕು. ಇದಕ್ಕೆ ಬೇಕಾದ ಏರ್ಪಾಡನ್ನು ನೀನೇ ಮಾಡು ಅಂತ ಧೃತರಾಷ್ಟ್ರನಿಗೆ ಅಪ್ಪಣೆ ಮಾಡಿದ. ಧೃತರಾಷ್ಟ್ರನಿಗೆ ಹೇಗಾಗಿರಬೇಕು ಅವನ ಹೃದಯದಲ್ಲಿ ತಾವು ಭಾವನೆ ಮಾಡಿಕೊಳ್ಳಿ. ಬೇರೆ ಏನು ಹೇಳುವುದಕ್ಕಾಗಲಿಲ್ಲ. ಭೀಷ್ಮನ ಕಂಡ್ರೆ ಅಷ್ಟಿಷ್ಟು ಗೌರವ ಇನ್ನೂ ಇದ್ದು ಕಾಲ. ಅವನ ಮಾತನ್ನು ಪ್ರಕಟವಾಗಿ ಮುರಿಯುವ ಧೈರ್ಯ ಬರಲಿಲ್ಲ ಅವನಿಗೆ. ಸಕಲ ರಾಜವೈಭವದಲ್ಲಿ ಯುಧಿಷ್ಠರನಿಗೆ ಯುವರಾಜ ಪಟ್ಟಾಭಿಷೇಕ ನಡೆದು ಹೋಯಿತು. ಇದು ಒಂದು ಒಳ್ಳೆ ಹೆಜ್ಜೆ. ಭೀಷ್ಮನ ಔದಾರ್ಯ ಅಲ್ಲ ಇದು, ಅವರ ಅಪನಾಸ್ತಿ ಅಲ್ಲ. ಅವನಿಗೆ ಸೇರಬೇಕಾದ್ದನ್ನ ಕೊಟ್ಟ. ಒಂದು ಒಳ್ಳೆ ಹೆಜ್ಜೆಯನ್ನ, ಸರಿದಾರಿಯನ್ನ ಇಟ್ಟ. ತಪ್ಪು ಹೆಜ್ಜೆ ಇಡಲಿಲ್ಲ ಅನ್ನೋದು ದೊಡ್ಡ ವಿಷಯ. ಆಮೇಲೆ ತಮ್ಮನನ್ನ ಕರೆದು ಭೀಮನನ್ನ ಧರ್ಮರಾಜ ಹೇಳಿದ, ನೀನು ದ್ವಾರಕೆಗೆ ಹೋಗಿ ಬಲಭದ್ರನಲ್ಲಿ ಗದಾಯುದ್ಧವನ್ನು ಅಭ್ಯಾಸ ಮಾಡಿವ. ಸಂಕರ್ಷಣಾದ ಶಿಕ್ಷದ್ವೈ ಶಶ್ವತಿ ಶಿಕ್ಷಾ ಮೃಕೋದರ. ಗದಾಯುದ್ಧವನ್ನು ಕರೆದುಕೊಂಡು ಬಂದ. ಗದಾಯುದ್ಧದಲ್ಲಿ ಜಗತ್ಪ್ರಸಿದ್ಧನಾಗಿದ್ದವನು ಆ ಕಾಲದಲ್ಲಿ ಬಲರಾಮ. ಅವನನ್ನು ಮೀರಿಸುವಲ್ಲವರು ಯಾರೂ ಇರಲಿಲ್ಲ. ಒಂದು ಸ್ವಲ್ಪ ಮಟ್ಟಿಗೆ ಹತ್ರ ಬರ್ತಾ ಇದ್ದವನು ಶಲ್ಯ ಮಹಾರಾಜ, ಮಧ್ವದೇಶದವನು. ಅವನನ್ನು ಬಿಟ್ಟರೆ ಭೀಮಸೇನ. ಅಯ್ಯೋ ಇಲ್ಲಿ ಭೀಮಸೇನ ಕಲ್ತ್ಕೊಂಡಲ್ಲ ಅಂತ ಹೊಟ್ಟೆ ಉರಿಯಿಂದ ಆಮೇಲೆ ಮೇಲೆ ಬಿದ್ದು ದುರ್ಯೋಧನನ್ನು ಶಕುನಿ ಕಳುಹಿಸಿ ಅವನು ಹೋಗಿ ವಿದ್ಯೆಯನ್ನು ಕಲಿತ. ಭೀಮ ನ್ಯಾಯವನ್ನು ಮೀರುವವನಲ್ಲ. ಆದರೆ ದುರ್ಯೋಧನದು ಬಹಳ ನಯ ನಾಜೂಕಿನ ಹೊಡೆತ. ಈ ವ್ಯತ್ಯಾಸವನ್ನು ಶ್ರೀಕೃಷ್ಣ ಅರ್ಜುನನಿಗೆ ಗದಾಯುದ್ಧ ಪ್ರಸಂಗದಲ್ಲಿ ಉಪಪರ್ವದಲ್ಲಿ ತಿಳಿಸ್ತಾನೆ.
ಇವರಿಬ್ಬರಲ್ಲಿ ಯಾರು ಗೆಲ್ಲಬಹುದು ಅಂತ ದುರ್ಯೋಧನನಿಗೆ ಭೀಮನಿಗೆ ಕಿವಿಗೆ ಬೀಳುವಷ್ಟು ಹತ್ತಿರದಲ್ಲಿ ಅರ್ಜುನ ಕೃಷ್ಣನನ್ನ ಕೇಳಿದರೆ ಕೃಷ್ಣ ಹೇಳ್ತಾನೆ, ಭೀಮನ ಹೊಡೆತ ಭದ್ರವಾದ ಹೊಡೆತ, ಭರ್ಜರಿ ಹೊಡೆತ, ಒಂದು ಬಿದ್ದರೆ ಸತ್ಯ ಹೋಗ್ತಾರೆ, ನ್ಯಾಯವನ್ನು ಮೀರುವವನಲ್ಲ. ಆದರೆ ಈ ಪಾಪಿ ದುರ್ಯೋಧನ ಅನ್ಯಾಯದಿಂದ ಏನಾರು ಮಾಡಿ ಅವನು ತಪ್ಪಿಗೆ ಸಿಕ್ಕೊಳ್ಳಬಾರದು ಅಂತ ಹೇಳಿ ಯುಕ್ತಿ, ಆ ಯುಕ್ತಿಯನ್ನು ಅವನು ಮುಂದೆ ಮಾಡಿದರೆ ಭೀಮನಿಗೆ ಅಪಾಯ ಆದೀತು. ಅಲ್ಲದೆ ಅವನು ಪ್ರತಿಜ್ಞೆಯನ್ನು ಬೇರೆ ಮಾಡಿದ್ದಾನೆ, ತೊಡೆ ಮುರಿದು ಸಾಯಿಸ್ತೇನೆ ಎಂಬುದಾಗಿ ಹೇಳಿದ ಒಡನೆ ಅರ್ಜುನ ತನ್ನ ತೊಡೆಗಳನ್ನು ಅಟ್ಟಹಾಸದಿಂದ ತಟ್ಟಲಾಗಿ ಅದನ್ನು ಮರೆತೇ ಬಿಟ್ಟಿದ್ದೆ ಭೀಮಸೇನ. ಒಂದು ಏಟಿಗೆ ದುರ್ಯೋಧನ ಸಂಹಾರ ಮಾಡ್ತಾನೆ. ಎಲ್ಲೆಲ್ಲಿಯೂ ಕೊಟ್ಟಿದ್ದಾರೆ ವಿಷಯಗಳನ್ನ. ಹಸಿ ಯುದ್ಧೇ ಗದಾ ಯುದ್ಧೇ ರಥ ಯುದ್ಧೇ ಚ ಪಾಂಡವ, ಕತ್ತಿ ವರಸೆಯಲ್ಲಿಯೂ ಭೀಮಸೇನ, ಗದಾ ಯುದ್ಧದಲ್ಲಿ, ರಥಯುದ್ಧದಲ್ಲಿ, ಪರಸ್ಪರ ಎದುರಾಳಿಗಳು ರಥದಲ್ಲಿ ಕೂತು ಮಾಡ್ತಕ್ಕ ಯುದ್ಧದಲ್ಲಿ, ಸಂಕರ್ಷಣಾದ ಶಿಕ್ಷದ್ವೈ ಷಶ್ವತಿ ಶಿಕ್ಷಾಮೃಕೋದರ, ಇದು ನಡೆಯಿತು. ಒಂದು 6 ತಿಂಗಳು ನಡೆಯಿತು. ಆಮೇಲೆ ನೋಡಿದ ಧೃತರಾಷ್ಟ್ರ, ಏನು ಈ ಭೀಷ್ಮ ಬುದ್ಧಿ ಇಲ್ದವನು, ನನ್ನ ಕೈಯಲ್ಲೇ ಈ ಯುಧಿಷ್ಠರಿಗೆ ಯುವರಾಜ್ಯ ಪಟ್ಟಾಭಿಷೇಕ ಮಾಡಿಸಿದ್ದಾನೆ ಅಂದ್ರೆ ನಾನು ಅವನ್ನ ಇನ್ಮೇಲೆ ಯುವರಾಜ ಅಂತ ಒಪ್ಪದೇ ಇರೋ ಕಾರಣ ಇಲ್ಲ. ಐ ಕಾಂಟ್ ಬ್ಯಾಕ್ ಔಟ್. ನಾನೇ ಕ್ರೌನ್ ಮಾಡಿದ್ದೇನೆ. ಎಂಥ ತಂತ್ರ ಮಾಡಿಬಿಟ್ಟ. ಆದರೆ ಈ ಹುಡುಗರು ಈಗ ಹಸಿ ಭೂಮಿಯಲ್ಲಿ ನೆಟ್ಟ ಸಸ್ಯಗಳಂತೆ ಮಳೆಗಾಲದಲ್ಲಿ ಪ್ರವೃದ್ಧಮಾನವಾಗಿ ಬೆಳೀತಿದ್ದಾರೆ. ಇನ್ನೂ ಸ್ವಲ್ಪವೇ ದಿವಸವಾಯಿತು, ಒಂದೇ ಮೇಷ್ಟ್ರ ಪಾಠ ಹೇಳಿಕೊಟ್ಟಿದ್ದಾರೆ, ಇಷ್ಟು ಪ್ರವೃದ್ಧಮಾನವಾಗಿದ್ದಾರೆ. ದ್ರೋಣನ ಕೈಯಲ್ಲಿ ಈ ಅರ್ಜುನನ್ನು ಹೇಗೆ ಸಹಿಸೋದು, ಈ ಭೀಮನನ್ನು ಹೇಗೆ ಸಹಿಸೋದು, ಉಳಿದವರನ್ನು ಹೇಗೆ ಸಹಿಸೋದು, ಏನಾರು ಉಪಾಯ ಮಾಡಬೇಕಲ್ಲೋ ಶಕುನಿ, ದಾರಿ ತೋರಿಸೋ ಅಂತ ಕೇಳುವಾಗ ಮಹಾರಾಜರ ಯೋಚನೆ ಮಾಡಬೇಡಿ ಅಂತ ಹೇಳಿ ತನ್ನ ಗಾಂಧಾರ ದೇಶದಿಂದ ಕಣಿಕನೆಂಬ ಒಬ್ಬ ಕುಯುಕ್ತಿಯ ತನ್ನ ಕಡೆಯ ಬ್ರಾಹ್ಮಣ ಮಂತ್ರಿಯನ್ನು ಕರೆಸ್ತಾನೆ. ಇದು ನೆನ್ನೆ ಹೇಳಿದ್ದೆ. ಇದು ಕಣಿಕ ನೀತಿ. ನಿನ್ನೆ ಬೃಹಸ್ಪತಿ, ಶುಕ್ರ ಮತ್ತು ಕಣಿಕ ನೀತಿಗಳ ವ್ಯತ್ಯಾಸ ಹೇಳಿದ್ದೇನೆ. ಈ ಕಣಿಕ ನೀತಿಗೆ ಅನೇಕರು ಕಳಿಂಗ ನೀತಿ, ಕುನಿಕ ನೀತಿ, ಬೇರೆ ಬೇರೆ ಹೆಸರನ್ನು ಹೇಳ್ತಾರೆ ಕನ್ನಡ ಕವಿಗಳು. ಈ ನೀತಿಗೆ ಇನ್ನೊಂದು ಹೆಸರು ನಿಮ್ಗೆ ಗೊತ್ತಾಗುವುದು ಕೂಟ ನೀತಿ, ಮೋಸದ ನೀತಿ. ಪಾಲಿಸಿ ಪಾಲಿಸಿ ಅಂತ ಹೇಳ್ತೇವೆ ಇಂಗ್ಲಿಷ್ನಲ್ಲಿ, ಕನ್ನಡದ ಪಾಲಿಸಿ ಅಲ್ಲ ಇದು. ಯಾವುದನ್ನು ದೊರೆಗಳು ಪಾಲಿಸುವುದಿಲ್ಲವೋ ಅದಕ್ಕೆ ಪಾಲಿಸಿ ಅಂತ ಹೆಸರು. ಏನ್ ಪಾಲಿಸಿ? ಅಗ್ರಿಕಲ್ಚರ್ ಪಾಲಿಸಿ, ಎಕನಾಮಿಕ್ ಪಾಲಿಸಿ, ಎಜುಕೇಷನ್ ಪಾಲಿಸಿ, 28 ವಿಭಾಗಗಳಲ್ಲಿ ಆಡಳಿತಗಾರರು ಹೇಳ್ತಾರೆ. ಮುಖ್ಯವಾಗಿ ಒಟ್ಟಾರೆ ರಾಜ್ಯಾಡಳಿತದ ಧೋರಣೆ ಯಾವ ಕಡೆಗಿರಬೇಕು ಅದನ್ನಿವತ್ತು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಂತ ಇವರು ಕರೀತಾರೆ. ಮಿನಿಮಮ್ ಕಾಮನ್ ಪ್ರೋಗ್ರಾಮ್ ಅಲ್ಲ, ಕಾಮನ್ ಮಿನಿಮಮ್ ಪ್ರೋಗ್ರಾಮ್. ನಾನು ಇಂಗ್ಲಿಷ್ ಬಲ್ಲವನು. 3-4 ಪಾರ್ಟಿ 13 ಪಾರ್ಟಿಗೆ ಸೇರಿದ ಒಂದು ಸಾಮಾನ್ಯ ನೀತಿ ಇರಬೇಕಾದ್ರೆ ಅವರು ಮಿನಿಮಮ್ ಕಾಮನ್ ಪ್ರೋಗ್ರಾಮ್ ಹೇಳಬೇಕಲ್ಲ. ಕಾಮನ್ ಇಲ್ಲ, ಕಾಮನ್ ಮಿನಿಮಮ್ ಪ್ರೋಗ್ರಾಮ್. ಮ್ಯಾಕ್ಸಿಮಮ್ ಈಟಿಂಗ್, ಇದು ಮಿನಿಮಮ್ ಪ್ರೋಗ್ರಾಮ್. ಮುಖ್ಯ ನೀತಿ ಯಾವ ಕಡೆಗೆ? ಬೃಹಸ್ಪತಿ ನೀತಿ ಹೇಳ್ತದೆ ಪ್ರಜಾರಕ್ಷಣೆಯೇ ದೊರೆಯ ಹಿತ. ದೊರೆಗೆ ಪ್ರತ್ಯೇಕವಾದ ಸುಖವೆಂಬುದಿಲ್ಲ. ಪ್ರಜಾಸಖೇ ಸುಖಂ ರಾಜ್ಞ. ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಹೇಳ್ತಾನೆ, ಪ್ರಜೆಗಳ ಸುಖ ಇದ್ದರೆ ರಾಜರ ಸುಖವಿದ್ದಂತೆ. ಪ್ರಜೆಗಳನ್ನ ದೊರೆ ಹೇಗೆ ಕಾಪಾಡಬೇಕು? ತಾಯಿ ತನ್ನ ಗರ್ಭಸ್ಥ ಶಿಶುವನ್ನ, ಎಂಬ್ರಿಯೋ ಭ್ರೂಣವನ್ನು ಹೇಗೆ ರಕ್ಷಿಸ್ತಾಳೆಯೋ ಹಾಗೆ. ಭ್ರೂಣಕ್ಕೆ ಬಾಯಿಲ್ಲ. ಅಮ್ಮ ನೀನು ಕಾಫಿ ಕುಡಿಬೇಡ, ನನ್ನ ಬಣ್ಣ ಕಪ್ಪಾಗ್ತದೆ ಕೇಳೋದಿಲ್ಲ, ಮಗು ಕೇಳೋದಿಲ್ಲ. ನೀನು ಈ ಕಡೆ ಆ ಕಡೆ ಹೊರಳಬೇಡ, ನನಗೆ ಸಂಕಟವಾಗುತ್ತೆ, ಮಗು ಕೇಳೋದಿಲ್ಲ. ನೀ ತುಂಬ ಬಿಸಿ ಬಿಸಿ ತಿಂತೀಯೇ, ನನಗೆ ಮೈ ಸುಡುತ್ತದೆ, ಮಗು ಕೇಳೋದಿಲ್ಲ. ಮಗುವಿನ ಹಿತವನ್ನು ತಾಯಿಯೇ ಆಲೋಚನೆ ಮಾಡಿ ಮಾಡಿ ಅಪ್ರಾರ್ಥಿತವಾಗಿ ಹೇಗೆ ರಕ್ಷಿಸ್ತಾಳೆಯೋ ಆ ರೀತಿ ದೊರೆ ಎಂಬುವನು ರಾಜ್ಯದ ಜನರ ಅಭಿಪ್ರಾಯಗಳನ್ನು, ಇಂಗಿತಗಳನ್ನು ಗೂಢಚಾರರ ಮುಖೇನ ತಿಳಿದುಕೊಂಡು ಅವರ ಯೋಗಕ್ಷೇಮವನ್ನು ತಾನೇ ಮಾಡಬೇಕು. ಪ್ರಜೆಗಳ ಮನೆಗೆ ದೊರೆ ಹೋಗಬೇಕು, ದೊರೆಯ ಮನೆಗೆ ಪ್ರಜೆಗಳು ಬರಬಾರದು. ಇದು ನಮ್ಮ ಸನಾತನ ಧರ್ಮ, ಭಾರತೀಯರು ನಂಬಿಕೊಂಡು ಬಂದದ್ದು. ಎಲ್ಲ ಈ ದೇಶದಲ್ಲಿ ಮಹಾರಾಜಗಳಿರೋ ತನಕ ಎಲ್ಲ ಕಡೆಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ತನಕ ನಾವು ನೋಡಿದ್ದೇವೆ, ಕೇಳಿದ್ದೇವೆ.
ಕಥೆಯಾಗಿ ಹೋಗಿದ್ದಾರೆ ಮಹಾನುಭಾವರುಗಳು. ಇದು ಬೃಹಸ್ಪತಿ ನೀತಿ. ಶುಕ್ರ ನೀತಿ ಇದೇ ಧೋರಣೆ, ಇದೇ ಪಾಲಿಸಿ, ಇದೇ ಗುರಿಯನ್ನು ಒಪ್ತದೆ. ಬೃಹಸ್ಪತಿಗೆ ಶುಕ್ರನಿಗೆ ರಾಜನೀತಿಯ ಗುರಿಯಲ್ಲಿ ವ್ಯತ್ಯಾಸವಿಲ್ಲ. ವ್ಯತ್ಯಾಸ ಇರುವುದು ಆ ಗುರಿ ಸಾಧನೆಯ ಮಾರ್ಗದಲ್ಲಿ. ನಮ್ಮ ಮೇಲೆ ಒಬ್ಬರು ದಂಡೆಚ್ಚಿ ಬರ್ತಾರೆ, ಅವರು ನೀತಿ ನಿಯಮಗಳನ್ನು ಬಲ್ಲದೇ ಇರುವಂತಹ ಬರ್ಬರರು. ಬ್ರಿಟಿಷರು, ಪೋರ್ಚುಗೀಸರು, ಮೊಘಲರು ನಮ್ಮ ದೇಶದ ಮೇಲೆ ದಂಡೆಚ್ಚಿ ಬಂದರು. ಅವರಲ್ಲಿ ಧರ್ಮವೆಂಬುದು ಇಲ್ಲ, ಕೊಟ್ಟ ಮಾತಿಗೆ ನಡ್ಕೋಬೇಕು ಅನ್ನುವುದಿಲ್ಲ. ತಮಗೇನು ಬೇಕು ಅದನ್ನು ತೋಚ್ತಾರೆ, ಯಾವಾಗ ಅನುಕೂಲ ಬರ್ತದೆ ಅದನ್ನು ಆಡ್ತಾರೆ, ಆಮೇಲೆ ಆಡಲಿಲ್ಲ ಅಂತಾರೆ. ಜಗತ್ತನ್ನು ಅವರೆಲ್ಲ ಗೆದ್ದದ್ದು, ಹಿಟ್ಲರ್ ಗೆದ್ದದ್ದು, ನೆಪೋಲಿಯನ್ ಗೆದ್ದದ್ದು, ಅಲೆಕ್ಸಾಂಡರ್ ಗೆದ್ದದ್ದು, ಚೈನೀಸರು ಗೆದ್ದದ್ದು, ಸ್ಯಾಟಲೈಟ್ ರಾಜ್ಯಗಳನ್ನು ರಷ್ಯನ್ನರು ಸ್ಥಾಪನೆ ಮಾಡಿದ್ದು, ಕಮ್ಯುನಿಸ್ಟ್ ಇನ್ನೂ ಬಚಾವು ಮಾಡ್ತಾ ಇರುವುದು, ಇದೆಲ್ಲ ಮೋಸದ್ದು. ಶುಕ್ರ ಹೇಳಿದ, ಧರ್ಮದ ರಾಷ್ಟ್ರವಾದ ಭಾರತದ ಮೇಲೆ ಅಂತಹ ಮೋಸಗಾರರು ದಂಡೆತ್ತಿ ಬಂದರೆ ಅವರ ಮೋಸವನ್ನೇ ಅವರಿಗೆ ತಿರುಗಿಸಿ ಅವರ ಕೆಟ್ಟ ದಾರಿ ಎಂದರೆ ಅವರನ್ನು ಸದಬಡಿಯಬೇಕು. ನೀನು ಸರಿಯಾದ ಮಾರ್ಗದಲ್ಲಿ ಬಂದರೆ ಸರಿಯಾದ ಮಾರ್ಗದಲ್ಲಿ ಬರಲಿಲ್ಲ ಅಂದ್ರೆ ನಿನ್ನ ದಾರಿ ನಿನಗೆ ತೋರಿಸ್ತೇನೆ ಎನ್ಬೇಕು. ಇಷ್ಟನ್ನೂ ಬೃಹಸ್ಪತಿ ಒಪ್ಪುವುದಿಲ್ಲ. ಈ ಮೂರನೇ ಪಾಲಿಸಿ ಈಗ ಧೃತರಾಷ್ಟ್ರ ಅನುಸರಣೆ ಮಾಡಿದ್ದು ತನ್ನ ಸ್ವಾರ್ಥಕ್ಕೋಸ್ಕರ ತಾನು ಚೆನ್ನಾಗಿ ಬಾಳುವುದಕ್ಕೆ ಯಾರನ್ನು ಬೇಕಾದರೂ ಬಲಿ ಕೊಡಬಹುದು. ಇದಕ್ಕೆ ನೀತಿ ನಿಯಮ ಧರ್ಮ ಏನೂ ಇಲ್ಲ, ಲಂಗು ಲಗಾಮೇನೂ ಇಲ್ಲದೆ ಇದ್ದಂತ ಒಂದು ನಿಯಮ. ಲಂಗು ಲಗಾಮ್ ಇಲ್ಲ ಅನ್ನೋದೇ ಒಂದು ನಿಯಮ. ನಿಮ್ಮ ನಿಯಮ ಏನು? ನಿಯಮವಿಲ್ಲ ಅನ್ನೋದೇ ನಮ್ಮ ನಿಯಮ. ನೀವಿರಬಾರದು, ನಾವು ಬದುಕಬೇಕು. ಕೋ ಲಿವಿಂಗ್, ಕೋ ಎಕ್ಸಿಸ್ಟೆನ್ಸ್ ಅಲ್ಲ. 10 ಕಮಾಂಡ್ಮೆಂಟ್ ಅಂತ ಹೇಳ್ತಾರೆ ಕ್ರಿಶ್ಚಿಯನ್ರು, ಇದು 11ನೇ ಕಮಾಂಡ್ಮೆಂಟ್. ಥೌ ಶಾಲ್ಟ್ ನಾಟ್ ಎಕ್ಸಿಸ್ಟ್. ನೀ ಬದುಕಬಾರದು, ನೀ ಇರಬಾರದು, ನಾ ಬದುಕಬೇಕು ಅಟ್ ಎನಿ ಕಾಸ್ಟ್. ಇದನ್ನ ಹೇಗೆ ನಂಬ್ತೀರಿ? ಒಂದು ಇಡೀ ಅಧ್ಯಾಯದಲ್ಲಿ ಕಣಿಕ ತನ್ನ ನೀತಿಯನ್ನ ಧೃತರಾಷ್ಟ್ರನಿಗೆ ವಿವರಿಸ್ತಾನೆ. ಉತ್ಸಿಕ್ತ ಪಾಂಡವ ನಿತ್ಯಂ. ಧೃತರಾಷ್ಟ್ರ ಕೇಳಿದ, ಮಳೆ ಬಿದ್ದ ಸಸ್ಯದಂತೆ ಪಾಂಡವರು ಮೇಲ್ಮೇಲೆ ಬೆಳೀತಾ ಇದ್ದಾರೆ. ತೇಭ್ಯೋ ಸೂಯೇ ದ್ವಿಜೋತ್ತಮ. ಅವರಿಂದ ನನ್ನ ಮಕ್ಕಳಿಗೆ ತೊಂದರೆ ಆಗತ್ತೆ ಅಂತ ಅಸೂಯೆ ಉಂಟಾಗ್ತಾ ಇದೆ. ತತ್ರ ಮೇ ನಿಶ್ಚಿತತಮಂ ಸಂಧಿ ವಿಗ್ರಹ ಕಾರಣಂ ಕಣಿಕ ತ್ವಮ್ಮಮಾ ಚಕ್ಷ್ವ ಕರಿಷ್ಯೇ ವಚನಂತವ. ನನ್ನ ಮಕ್ಕಳು ಬದುಕೋದಕ್ಕೆ ದಾರಿ ಹೇಳು, ಪಾಂಡವರ ನಾಶಕ್ಕೆ ಒಂದು ಉಪಾಯವನ್ನು ಹೇಳು. ಅದಕ್ಕೆ ಅವನು ಹೇಳ್ದ, ದೊರೆಗಳೇ ಇದಕ್ಕೆ ಔಷಧಿ ಇದೆ. ಎಷ್ಟು ಕಠಿಣ ಅಂದ್ರೆ, ನಾ ಹೇಳಿದ್ರು ನಿಮಗೆ ಕೋಪ ಬರುತ್ತೆ. ಆಮೇಲೆ ನನ್ನ ತಮ್ಮನ ಮಕ್ಕಳನ್ನು ಕೊಲ್ಲೋಕ್ಕಿಂತ ನೀತಿ ಹೇಳಿದ ನಿಮಗೆ ಕೋಪ ಬರುತ್ತೆ. ಆದ್ರೆ ಕೇಳ್ತಾ ಇರೋರು ನೀವು ಕೇಳಿದ್ರಿ ಅಂತ ನಾ ಹೇಳಿದ್ರೆ ನನ್ನ ಮೇಲೆ ಕೋಪ ಮಾಡ್ಕೋಬಾರದು. ಅದಕ್ಕೆ ನಾವು ಹೇಳ್ತೇನೆ ಕೇಳಿ. ನಿತ್ಯಂ ಇದೆಲ್ಲ ಒಂದೊಂದು ಶ್ಲೋಕ ಓದಬೇಕು ಅನಿಸುತ್ತೆ. ಪೊಲಿಟಿಕಲ್ ಸೈನ್ಸ್ ಎಜುಕೇಷನ್ ತಮಗೆ ಉಪಯೋಗಕ್ಕೆ ಬರಲಿ ಬರದೇ ಇರಲಿ, ಓಟ್ ಹಾಕೋ ಶಕ್ತಿ ನಿಮ್ಮ ಕೈಲಿದೆಯಾ, ಅದರಿಂದ ಇದು ತಿಳಿದಿರೋದು ನಿಮಗೆಲ್ಲ ಹಿತ, ರಾಷ್ಟ್ರಕ್ಕೆ ಹಿತ ಅನ್ನೋ ದೃಷ್ಟಿಯಿಂದ ಓದಬೇಕು ಅಂತ ಆಸೆ, ವೇಳೆ ಇಲ್ಲ. ನಾಳೆ ದ್ರೌಪದಿ ವಿವಾಹ ಜ್ಞಾಪಕ ಇಟ್ಕೊಳ್ಳಿ. ಒಳ್ಳೆ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಬನ್ನಿ. ನಿಮಗೆಲ್ಲ ಸ್ವಯಂವರ. ನಾಳೆ ದ್ರೌಪದಿ ಸ್ವಯಂವರ. ಅವರು ಸಿಹಿ ಬೇರೆ ಹಂಚ್ತಾ ಇದ್ದಾರೆ. ಶ್ರೀಮನ್ ಮಹಾಭಾರತ ಆದಿಪರ್ವದಲ್ಲಿ ಮೊದಲನೇ ಮಂಗಳ ಮಹೋತ್ಸವ ನಾಳೆ ಬರ್ತಾ ಇದೆ. ನಾಳೆ ಬರಲಿ ಪ್ರಾರ್ಥನೆ ಮಾಡ್ತೇನೆ. ಈ ಸ್ಪೀಡ್ ಅಡ್ಜಸ್ಟ್ ಮಾಡಬೇಕು ಇವತ್ತು ಕಥೆ. ನಿನ್ನೆ ಕಥೆ ತುಂಬ ಸ್ಪೀಡಾಗಿ ಹೋಯಿತು ಅಂದ್ರು ರಾಯರು. ಸೂಪರ್ ಫಾಸ್ಟ್ ಆಗಿ ಹೋಯಿತು ಅಂತ ನಾನೇನು ಮಾಡೋ ಹಾಗೆಲ್ಲ, ಅದು ಟ್ರ್ಯಾಕ್ ಮೇಲೆ ಇಟ್ಬಿಟ್ಟಿದ್ದೇನೆ ಗಾಡಿ. ಆದಿಪರ್ವ ಹೆಚ್ಚು ಕಮ್ಮಿ ಮುಗಿಯಿತು ಅಂದ್ರೆ ಸಭಾಪರ್ವದಿಂದ ಸ್ವಲ್ಪ ನಿಧಾನವಾಗಿ ಹೋಗಬಹುದು. ನೋಡೋಣ. ಅವನು ಹೇಳ್ದ, ದೊರೆಯ ಕೈಯಲ್ಲಿ ಶಾಸನದ ಶಕ್ತಿ ಇರುತ್ತದೆ. ಆ ಶಾಸನ ಶಕ್ತಿಗೆ ದಂಡವೆಂಬುದಾಗಿ ಹೇಳ್ತಾರೆ. ದಂಡಶಾಸ್ತ್ರ, ದಂಡನೀತಿ. ದಂಡ ಅಂದ್ರೆ ನಾವು ಬೇರೆ ಅರ್ಥ ಹೇಳ್ತೇವೆ, ವ್ಯರ್ಥ ಅನ್ನೋ ಭಾವನೆ ಕನ್ನಡದಲ್ಲಿ. ಕನ್ನಡ ಭಾಷೆ ಯಾವ ಶಬ್ದವನ್ನು ಕೊಟ್ಟರೂ ಕುಲಗಡಿಸಬಲ್ಲ ಶಕ್ತಿಯನ್ನು ಹೊಂದಿರುವಂತಹ ಅದ್ಭುತವಾದ ಭಾಷೆ. ಅದಕ್ಕೆ ಕ್ಲಾಸಿಕಲ್ ಅಂತ ಹೇಳುವುದು. ಸಂಸ್ಕೃತ ಯಾವ ಕಾಲದಲ್ಲಿಯೂ ತನ್ನ ಅರ್ಥಗಳಿಂದ ಭ್ರಷ್ಟವಾಗಿ ಶಬ್ದಗಳನ್ನು ಕೆರೆಗೆ ಜಾರಿ ಬಿಡುವುದಿಲ್ಲ. ಕನ್ನಡ ಭಾಷೆ ಯುಗಕ್ಕೊಂದೊಂದು ಬಣ್ಣವನ್ನು ತಾಳಿಬಿಡುತ್ತೆ. ದಂಡ ಶಬ್ದಕ್ಕೆ ನೀ ಹುಟ್ಟಿದ ದಂಡ, ನಾ ಬದುಕಿದ ದಂಡ. ದಂಡ ಅಂದ್ರೆ ವೇಸ್ಟ್ ಅಂತ ಅರ್ಥ ಮಾಡ್ತೇವೆ. ಸಂಸ್ಕೃತದ ಅರ್ಥವಿಲ್ಲ. ದಂಡ ಅಂದ್ರೆ ಪನಿಷ್ಮೆಂಟ್, ಟ್ಯಾಕ್ಸೇಷನ್ ಅಂತ ಅರ್ಥ. ದಂಡಾಧಿಕಾರಿಗಳು ದಂಡಕ್ಕಿರೋಧಿಕಾರಿಗಳಲ್ಲ. ದಂಡಾಧಿಕಾರಿಗಳು, ವಿತ್ತಾಧಿಕಾರಿಗಳು, ದಂಡ್ಯರು, ಅಪರಾಧ ಮಾಡಿದವರಿಗೆ ಶಿಕ್ಷೆ. ಯಾವುದು ಟ್ಯಾಕ್ಸಬಲ್, ಯಾವುದು ಟ್ಯಾಕ್ಸಬಲ್ ಅಲ್ಲ ನೋಡಿ ವಿವೇಚನೆ ಮಾಡಬೇಕು.
ರಾಜ್ಯ ನಡಿಬೇಕು ಅಂದರೆ ಸರ್ಕಾರಕ್ಕೆ ಟ್ಯಾಕ್ಸ್ ಬೇಕು, ಹಣ ಬೇಕು. ಹಣ ಯಾವ್ದ್ರ ಮೇಲೆ ಹಾಕಬೇಕು? ಜನಗಳು ಯಾವ ದಾರಿಯನ್ನು ಹಿಡಿದು ಹಾಳಾಗ್ತಾರೆಯೋ ಆ ಹಾಳಾಗುವ ದಾರಿಗಳ ಮೇಲೆ ಟ್ಯಾಕ್ಸ್ ಹಾಕಬೇಕು. ಹೆಂಡದ ಮೇಲೆ ಟ್ಯಾಕ್ಸ್ ಹಾಕಬೇಕು, ಲಾಟ್ರಿ ಟಿಕೆಟ್ ಮೇಲೆ ಟ್ಯಾಕ್ಸ್ ಹಾಕಬೇಕು, ಸುಳ್ಳುಗಾರಿಕೆ ಮೇಲೆ ಟ್ಯಾಕ್ಸ್ ಹಾಕಬೇಕು, ಸುಳ್ಳು ಹೇಳಿದವರ ಮೇಲೆ ಟ್ಯಾಕ್ಸ್ ಹಾಕಬೇಕು. ಪ್ರವಚನ ಮಾಡುವುದಕ್ಕೆ ಟ್ಯಾಕ್ಸ್ ಕೊಡುವುದು ಏನು ಮಾಡುವುದು? ದೇವ್ರ ಪೂಜೆ ಮಾಡ್ತೀವಿ, ದೇವ್ರ ಪೂಜೆ ಮಾಡಿದಕ್ಕೆ ಟ್ಯಾಕ್ಸ್ ಕೊಡು ಅಂತ ಹೇಳಿ ಟ್ಯಾಕ್ಸ್ ಅಂದ್ರೆ ಪೀಡೆ ಅನ್ನೋ ಅರ್ಥ ಆಗುತ್ತೆ. ಆವಾಗ ಚಾಣಕ್ಯ ಈ ದಂಡ ನೀತಿಯಲ್ಲಿ ಎಷ್ಟು ಅದ್ಭುತವಾಗಿ ವಿವರಿಸಿದ್ದಾನೆ ಅರ್ಥಶಾಸ್ತ್ರದಲ್ಲಿ, ಒಂದು ಪ್ರವಚನದಲ್ಲಿ ಹೇಳೋ ರೀತಿಯಲ್ಲಿ ಗ್ರಂಥ ಅದು. ಆ ದಂಡ ಹೇಗಿರಬೇಕು? ರಾಜರ ಭಯ ಅನ್ನೋದು ಜನಗಳಿಗೆ ಇರಬೇಕು. ರಾಜರ ಭಯ ಇರಬೇಕು. ಭಯ ಇರಬೇಕು ಅಂದ್ರೇನು? ಅಯ್ಯೋ ನಾಳೆ ನಮ್ಮನ್ನು ಜೈಲಿಗೆ ಹಾಕ್ತಾರೆ, ನಾಲಿಗೆ ಕೇಳಿಸ್ತಾರೆ, ಕಣ್ಣು ತೆಗೆಸಿಬಿಡ್ತಾರೆ, ಶೂಲಕ್ಕೆ ಹಾಕ್ತಾರೆ ಅನ್ನೋ ಭೀತಿ ಇದ್ರೆ ಅರ್ಧಕ್ಕರ್ಧ ಅಪರಾಧಗಳು, ಕೊಲೆಗಳು ಕಡಿಮೆ ಆಗ್ತವೆ. ಪೂರ್ತಿ ಹೋಗ್ಲಿ ಬಿಡ್ಲಿ, ಡೆಟರೆಂಟ್ ಪನಿಷ್ಮೆಂಟ್ ಅದಿರಬೇಕು. ಏನ್ರಿ ನೇಣು ಹಾಕಬೇಕಾದವನ್ನು ಮೀನಮೇಷ ಎಣಿಸ್ತಾ ಇದ್ದಾರೆ, ನಾನೇನಂತಾದ್ ಮಾಡಿದ್ದೇನೆ ಅಂತ ನೀವಂದ್ರೆ, ಸದ್ದಾಂ ಹುಸೇನ್ ಅವ್ರ ನೇಣು ಹಾಕಿದ್ರು. ನಮ್ಮಲ್ಲಿ ಅಫ್ಸಲ್ ಗುರು ಅಂತ ಒಬ್ಬ ಇದ್ದಾನೆ, ಅವನು ಅರ್ಧ ಶಬ್ದ ಇಂಗ್ಲಿಷ್ ಸಂಸ್ಕೃತ ಶಬ್ದ, ಅವನಿಗೆ ಯಾರಿಗೆ ಗುರು ಹೋಗೋದು? ಅಫ್ಸಲ್ ಗುರು. ಅವನು ಪಾರ್ಲಿಮೆಂಟ್ಗೆ ಬಾಂಬ್ ಹಾಕಿದವನು. ಮೀನಮೇಷ ನೋಡ್ತಾ ಇದ್ದಾರೆ. ಇದು ಯಾರಿಗೆ ಪ್ರೋತ್ಸಾಹ? ನಕ್ಸಲರಿಗೆ ಪ್ರೋತ್ಸಾಹ. ಎಲ್ಲ ಜಗತ್ತಿನ ಏಕೈಕ ರಾಷ್ಟ್ರವಾಗಿದ್ದ, ಹಿಂದೂ ರಾಷ್ಟ್ರವಾಗಿದ್ದ ನೇಪಾಳವನ್ನ ಮಾವೋವಾದಿಗಳು, ಕಮ್ಯುನಿಸ್ಟರು, ನಕ್ಸಲರು ಹಿಡಿದರು. ಈಗ ಭೂತಾನಕ್ಕೆ ಕೈ ಹಾಕಿದ್ದಾರೆ, ನಾಳೆ ಸಿಕ್ಕಿಂ ಹೋಗ್ತದೆ. ಈಗಾಗಲೇ ಬಂಗಾಳ ಕೈ ಬಿಟ್ಟಿದೆ, ತ್ರಿಪುರಾ ಕೈ ಬಿಟ್ಟಿದೆ, ಕೇರಳ ಕೈ ಬಿಟ್ಟಿದೆ. ಏನ್ ಮಾಡ್ತಿದ್ದಾರೆ ಡೆಲ್ಲಿಲಿ ಕೂತು ಪ್ರಭೃತಿಗಳು? ಕಣ್ಣಿದೆಯೇ, ಕಿವಿ ಇದೆಯೇ, ಮೂಗಿದೆಯೇ, ದಂಡವಿದೆಯೇ, ರಾಜಶಾಸ್ತ್ರ ಶಕ್ತಿ ಇದೆಯೇ ಅವರಿಗೆ? ನಪುಂಸಕರಾಗಿ ಕೂತಿದ್ದಾರೆ. ಹಿಂದಿನ ಮಿನಿಸ್ಟ್ರಿಯಲ್ಲಿ ಸಿನ್ಹಾ ಅಂತ ಒಬ್ಬರಿದ್ರು. ಅವರು ಮನಮೋಹನ್ ಸಿಂಗ್ ಅಧಿಕಾರ ವಹಿಸಿಕೊಂಡ ದಿವಸ ಹೇಳಿದರು, ಶಿಖಂಡಿ ಅಧಿಕಾರಕ್ಕೆ ಬಂದಿದ್ದಾಳೆ. ಆ ಮಾತಿಗೆ ಬಹಳ ಕಿಡಿಕಿಡಿಯಾದರು ಕಾಂಗ್ರೆಸ್ಸಿನವರು. ಅವನು ಪಾಪ ಅವನು ಎಕಾನಮಿಸ್ಟ್, ಅವನು ಪಾಲಿಟಿಷಿಯನ್ ಅಲ್ಲ, ಅವನು ತಂದು ಕೂರಿಸಿದ್ದಾರೆ. ಹಿ ಹ್ಯಾಸ್ ರಿಸೈನ್ಡ್ ಹಾಫ್ ಎ ಡಜನ್ ಟೈಮ್ಸ್. ಆಪ್ತವಾಕ್ಯ ನನಗೆ ನೇರವಾಗಿ ಬಂದ ಮಾತು, ನನಗೆ ಬೇಡ ರಾಜಕಾರಣ, ಪ್ರೈಮ್ ಮಿನಿಸ್ಟರ್ ಕೆಲಸ. 6 ಸಲ ರಿಸೈನ್ ಮಾಡಿದ್ದಾರೆ. ರಿಸೈನ್ ಮಾಡಿದ್ರೆ ನೀವು ಹೊರಗಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತೇವೆ, ಬುಕ್ ಮಾಡ್ತೇವೆ ಅಂತ ಬೆದರಿಸಿ ಇಷ್ಟುದ್ದ ಅವ್ರ ಮೇಲೆ ಚಾರ್ಜ್ ಶೀಟ್ ಇಟ್ಟಿದ್ದಾರೆ. ಎಂಥ ಭಯಂಕರ ಪರಿಸ್ಥಿತಿ ನೋಡಿ. ಅದರಿಂದ ದೇಶದಲ್ಲಿ ಪೋಖರಿಗಳು, ಪಾತಕಿಗಳು, ಎಲ್ಲೆಲ್ಲಿ ಹಿಂಸಾಚಾರ ವಿಹಾರಗಳು ಇನ್ನಷ್ಟು ಮೇಲೆ ಕೇಳ್ತಾರೆ. ಸರ್ಕಾರ ಭದ್ರವಿಲ್ಲದಿದ್ರೆ ನಿತ್ಯಂ ಉದ್ಯತ ದಂಡ ಸ್ಯಾತ್, ನಿತ್ಯಂ ವಿವೃತ ಪೌರುಷಃ. ದಿ ಕಿಂಗ್ ಮಸ್ಟ್ ಅಸರ್ಟ್ ಹಿಸ್ ಮ್ಯಾನ್ಹುಡ್ ಇರಬೇಕು. ಆದರೆ ಅಚ್ಛಿದ್ರ ಛಿದ್ರದರ್ಶಿ ಸ್ಯಾತ್, ತನ್ನಲ್ಲಿ ಲೋಪದೋಷಗಳನ್ನು ತೋರಿಸಬಾರದು. ಇತರರಲ್ಲಿ ಯಾವತ್ತೂ ಲೋಪದೋಷ ಹುಡುಗಿ ಅದು ಸೀಕ್ರೆಟ್ ಡೋಸಿಯರ್ ಫೈಲ್ಸ್ ಇಟ್ಟಿರಬೇಕು ಮಿನಿಸ್ಟರ್ಗಳ ಮೇಲೆ. ಯಾವನಾರು ಬೆದರಿಸ್ದ ಅಂದ್ರೆ ನಿನ್ನ ಮೇಲೆ ಹೀಗೆಲ್ಲ ಇದೆ ನೋಡು, ಸುಮ್ಮನೆ ಹೇಳಿದಷ್ಟು ಹೇಳು, ಬಾಲ ಮುಡಿದುಕೊಂಡು ಇಲ್ಲದ್ರೆ ನಿನ್ನ ಜೈಲು ಕಳಿಸ್ತೇನೆ. ನಟ್ವರ್ ಸಿಂಗ್ ಮಾಡಿದ್ರಲ್ಲ ಬಾಲ ಕೊಯ್ದು, ಹಾಗೆ ಅಷ್ಟೆಲ್ಲ ಲಾಯಲ್ಟಿ ಬಡ್ಕೊಳ್ತಿದ್ದೆ. ಏನ್ ಮಾಡಿದ್ರು? ಬಾಲ ಕೊಯ್ದೆ ಹಾಕಿಬಿಟ್ರು ಅವನಿಗೆ. ಯಾತಕ್ಕೆ ಮಾತಾಡ್ತಿಲ್ಲ ಅಂದ್ರೆ ಮಾತು ಶುರು ಮಾಡಿದ್ರೆ ಅವನು ಜೈಲು ಕಳಿಸ್ತಾರೆ, ಕೇಸ್ ಹಾಕ್ತಾರೆ, ಮಕ್ಕಳನ್ನು ಕೊಲ್ತಾರೆ, ಬೇಕಾದ್ದು ಮಾಡ್ತಾರೆ. ಇದು ಕೂಟನೀತಿ. ನಿತ್ಯ ಮುದ್ಯದ ದಂಡಾಧಿ ವೃಷಂ ಉದ್ವಿಜತೆ ಜನಃ. ದಿವಸಕ್ಕೊಬ್ಬನನ್ನು ಜೈಲಿಗೆ ಹಾಕ್ತಾ ಇದ್ರೆ ಸರ್ಕಾರ ಜನ ಕಡೆಗೆ ಉದ್ವೇಗ ಬರ್ತದೆ. ತಸ್ಮಾತ್ ಸರ್ವಾಣಿ ಕಾರ್ಯಾಣಿ ದಂಡೇನೈವ ವಿಧಾರಯೇತ್. ದಂಡದಿಂದ ಸೀಕ್ರೆಟ್ ಪನಿಷ್ಮೆಂಟ್ಸ್ ಇರ್ತದೆ. ಹೇಳದೆ ಕೇಳದೆ ಒಬ್ಬ ಪತ್ತೆ ಇಲ್ಲದೆ ಹೋಗಿಬಿಡ್ತಾನೆ. ಪತ್ರಿಕೆಯಲ್ಲಿ ವರದಿಯಾಗೋದಿಲ್ಲ. ಪೊಲಿಟಿಕಲ್ ಮರ್ಡರ್ ಇರ್ತದೆ. ಎಲ್ಲಿ ಹೋದಾದ್ರೆ ಕಾಲ್ ಜಾರಿ ಹಿಮಾಲಯದಲ್ಲಿ ಬಿದ್ದರು ಅಂತ ಯಾವತ್ತೋ 6 ತಿಂಗಳಾದ್ಮೇಲೆ ಪತ್ರಿಕೆಯಲ್ಲಿ ಹಾಕೋದು. ಇದು ಕಮ್ಯುನಿಸ್ಟರ್ ಮೆಥಡ್. ರಷ್ಯಾದಲ್ಲಿ ಹೀಗೆ ಮಾಡ್ತಿದ್ರು. ಇದನ್ನು ಉಪದೇಶ ಮಾಡ್ತಾನೆ ಕಣಿಕ. ಕಂಠಕೋಶ್ಯಪಿ ದುಶ್ಚಿನ್ನ ಅಸ್ರಾವಂ ಜನಯೇಚ್ಚಿರಂ. ಇದೊಂದು ಮಾತು. ಎಲ್ಲ ಸೂತ್ರ ಇದ್ದ ಹಾಗೆ. ಕಾಲಲ್ಲಿ ಎಷ್ಟೋ ಸಲ ನಿಮಗೆಲ್ಲ ಅನುಭವ ಆಗಿರಬಹುದು, ನನಗೂ ಸಾಕಷ್ಟಾಗಿದೆ. ಕಣ್ಣಿಗೆ ಕಾಣಿಸದೇ ಇರುವಂತಹ ಒಂದು ಸಣ್ಣ ಮುಳ್ಳಿನ ಮೊನೆ ಹೊಕ್ಕಿರ್ತದೆ. ಅದು ಎಲ್ಲಿದೆ ಅಂತ ಗೊತ್ತಿಲ್ಲ. ಹೆಜ್ಜೆ ಕೆಳಗಿಟ್ಟರೆ ಚುಚ್ಚೋಕ್ ಶುರುವಾಗುತ್ತೆ. ರಕ್ತವೇನು ಬರುವುದಿಲ್ಲ ಹೊರಗಡೆ, ಆದರೂ ಒಳಗೆ ಸಂಕಟ ಪಡುವಂತೆ ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ಆಳುವವನಿಗೆ ಮುಳ್ಳು ಎಷ್ಟೇ ಸಣ್ಣದಾಗಿದ್ರೂ ಉಪೇಕ್ಷೆ ಮಾಡದೆ ಅಲ್ಲಿಂದಲ್ಲೇ ಕತ್ತರಿಸಿ ತೆಗೆಯಬೇಕು. ವಧಮೇವ ಪ್ರಶಂಸಂತಿ ಶತ್ರುಣಾಂ ಅಪಕಾರಿಣಾಂ.
ಒಮ್ಮೆ ಅಪಕಾರ ಮಾಡಿದ ಒಬ್ಬ ಶತ್ರು ಕ್ಷಮೆಗಿಮೆ ತೋರಿಸೋದಲ್ಲ, ಕೊಂದೇ ಹಾಕಿ ಬಿಡಬೇಕು. ಶತ್ರುಶೇಷಂ ನ ಶೇಷಯೇತ್, ಶತ್ರುಗಳ ಚೂರನ್ನು ಉಳಿಸಬಾರದು. ಆಪದ್ಯ ಬಿಚ ಕಾಲೇಶ ಕುರ್ವೀತನ ವಿಚಾರಯೇತ್, ಆಪದ್ಯಾಪದಿ ಕಾಲೇಶ. ಒಂದು ಆಪತ್ತು ಬಂತು ಅಂದ್ರೆ ತಿಳಿದೋ ತಿಳಿಯದೆಯೋ ಸಣ್ಣ ತಪ್ಪನ್ನು ಮಾಡಿದವನನ್ನು ಕೊಲ್ಲಿಸಿ ಬಿಡಬೇಕು. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಶತ್ರುವಾಗ್ತಾನೆಯೋ ಗೊತ್ತಿಲ್ಲ. ನಾವಜ್ಞೇಯೋ ರಿಪುಸ್ತಾತ ದುರ್ಬಲೋಪಿ ಕಥಂಚನ. ಇವತ್ತು ದುರ್ಬಲ ಇರ್ತಾನೆ ಒಬ್ಬ ಶತ್ರು, ನಾಳೆ ಪ್ರಬಲರು ಕೂಡಿಕೊಳ್ತಾರೆ. ಒಂದು ಸಣ್ಣ ಬೆಂಕಿ ಕಡ್ಡಿ ಜ್ವಾಲೆಯಿಂದ ದೊಡ್ಡ ಕೆಲಸ ಮಾಡೋಕ್ಕಾಗೋದಿಲ್ಲ, ನಿಜ. ಅದಕ್ಕೆ ಸೊಪ್ಪು ಸದೆ ಕಸ ಕಳೆ ಎಲ್ಲ ಸೇರಿಕೊಂಡು ಗಾಳಿಯೂ ಬೀಸಿದರೆ ಹಸಿ ಪದಾರ್ಥವನ್ನು ಸುಡುತ್ತದೆ, ಊರನ್ನೇ ಸುಟ್ಟು ಬಿಡುತ್ತದೆ. ಹಸಿದಾಗಿರುವ ಧಾನ್ಯ ತುಂಬಿರುವ ಹೊಲಗಳನ್ನು ಬೆಂಕಿ ಹಚ್ಚಿಬಿಡ್ತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಅದು ಒಣಗಿರಬೇಕು ಅಂತ ನಿಮಗಿಲ್ಲ, ಗಾಳಿ ಬೀಸಿದ್ರೆ ಸಾಕು. ಒಂದು ಸಣ್ಣ ಕಿಡಿ ಎಲ್ಲಿಯೂ ಬೇಕಾದಷ್ಟು ಪ್ರೋತ್ಸಾಹ ಸಿಕ್ಕಬಹುದು. ಆದ್ದರಿಂದ ದೊರೆಯಾದವನು ಅಂಧಸ್ಯಾದಂಧ ವೇಳಾಯಾಮ್, ಕುರುಡಾಗಿ ನಟಿಸಬೇಕಾದ ಕಾಲ ಕೆಲವು ಸಲ ಬರ್ತದೆ, ಕುರುಡನಂತೆ ನಟಿಸಬೇಕು. ಕೆಲವರು ಮನೆಯಲ್ಲಿ ಒಬ್ಬಳು ಹುಡುಗಿ ಮದುವೆಯಾಗಿ ಬಂದರೆ ಆ ಹುಡುಗಿಗೆ ಹಡೆದ ಮನೆಯವರು ಕೆಲವು ಉಪಾಯಗಳನ್ನು ಹೇಳಿಕೊಡ್ತಾರೆ. ನಾನು ನೋಡಿದ್ದೇನೆ ಕೆಲವು ಮನೆಯಲ್ಲಿ, ನಿಮ್ಗೆ ಅರ್ಥವಾಯಿತು. ನಿಮ್ಮ ಅತ್ತೆ ಮಾವ, ನಿಮ್ಮ ನಾದನಿಯರು, ಬಾವು ಮೈದ ಅನುಕೂಲವಾಗಿದ್ದಾರೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದು ಹೇಗೆ ಅಂದ್ರೆ, ಸ್ವಲ್ಪ ದಿವಸ ಕಿವಿ ಕೇಳಿಸೋದಿಲ್ಲ ಅಂತ ನಾಟಕ ಮಾಡು, ಅವರೇನೇನು ಹೇಳ್ತಾರೆ ಗೊತ್ತಾಗುತ್ತೆ. ಕಣ್ಣು ಕಾಣಿಸೋದಿಲ್ಲ ಅಂತ ನಾಟಕ ಮಾಡು. ಅಂಧಸ್ಯಾದಂಧ ವೇಳಾಯಾಮ್ ಬಾಧುರ್ಯಮಪಿ ಚಾಶ್ರಯೇತ್ ಕುರ್ಯಾತ್ ತೃಣಮಯಂಚಾಪಂ, ಹುಲ್ಲು ಕಡ್ಡಿಯೂ ಬಿಲ್ಲಾಗುವುದಕ್ಕೂ ಬರ್ತದೆ. ಶಯೀತ ಮೃಗಶಾಯಿಕಾಂ, ಒಂದು ನಾಯಿ ಅಥವಾ ಒಂದು ಜಿಂಕೆ ಏನೂ ಮಾಡೋಕೆ ಬರ್ತದೆ, ಒಂದು ಹುಲ್ಲು ಕಡ್ಡಿ ಕೈಗೆಟ್ಕೊಂಡ್ರು ಹೆದರ್ಕೊಂಡು ಹೋಗ್ತಾ, ಅದೇನು ಹೊಡೆಯೋದಕ್ಕೆ ದೊಡ್ಡ ಶಸ್ತ್ರವಲ್ಲ, ಏನೂ ಅಲ್ಲ. ಆಪತ್ಕಾಲದಲ್ಲಿ ಏನು ಸಿಕ್ಕರೆ ಅದರಿಂದಲೇ ಶತ್ರು ನಿಗ್ರಹ ಮಾಡಬಹುದು. ಅನ್ಯಾದ ಮಿತ್ರಂ ದಾನೇನ, ಮಿತ್ರನಲ್ಲದೆ ಇದ್ದವನನ್ನ ಲಾಂಛ ಕೊಟ್ಟು ದಾರಿಗೆ ತಗೋಬಹುದು. ಅಮಿತ್ರಂ ದಾನೇನ ತಥಾ ಪೂರ್ವಾಪಕಾರಿಣಂ, ಒಮ್ಮೆ ಅಪಕಾರ ಮಾಡಿದವನನ್ನ ಕೊಂದೇ ಬಿಡಬೇಕು. ಹನ್ಯಾತ್ ತ್ರೀನ್ ಪಂಚ ಸಪ್ತೇತಿ ಪರಪಕ್ಷಸ್ಯ ಸರ್ವಶಃ, ಶತ್ರುಪಕ್ಷದಲ್ಲಿ 3, 5, 7 ಉಪಾಯದಿಂದ ಬಗೆಹರಿಸಬೇಕು. 3 ಯಾವುದು, 5 ಯಾವುದು? ಶತ್ರುವಿನ ಐಶ್ವರ್ಯ, ಶತ್ರುವಿನ ಮಂತ್ರಾಲೋಚನೆ, ಶತ್ರುವಿನ ಉತ್ಸಾಹ, ಈ 3 ಕೊನೆಗೊಳಿಸಬೇಕು. ದಿ ಎಂಥೂಸಿಯಾಸಮ್ ಆಫ್ ಯುವರ್ ಎನಿಮಿ, ದಿ ವೆಲ್ತ್ ಆಫ್ ಯುವರ್ ಎನಿಮಿ ಅಂಡ್ ದಿ ಸೀಕ್ರೆಟ್ಸ್ ಆಫ್ ಯುವರ್ ಎನಿಮಿ, ಇದನ್ನು ಭೇದಿಸಬೇಕು. ಪಾಕಿಸ್ತಾನ ಸತತವಾಗಿ ಮಾಡ್ತಾ ಇದೆ ನಮ್ಮ ಮೇಲೆ. ಆದರೆ ಅವರಿಗೆ ಮುಳುವಾಗಿದೆ. ಅವರಲ್ಲಿಯೇ ಐಶ್ವರ್ಯ ನಾಶವಾಯಿತು, ಅವರಲ್ಲಿಯೇ ಹುಡುಗರಿಲ್ಲ. ಇವತ್ತು ಕಾಶ್ಮೀರದ ಹುರಿಯತ್ ಎಂಬುವನೊಬ್ಬ ಇನ್ನು ನಮ್ಮಲ್ಲಿ ನಮ್ಮ ಹುಡುಗರನ್ನ ಸಮಾಜ ಮಾಡುವುದಕ್ಕೆ ಜಾಗವಿಲ್ಲ, ಇದು ಬೇಡ ಜಗಳ ಇನ್ಮೇಲೆ ಅಂತ ಮಾತಾಡಿದ್ದಾನೆ. ನಾಳೆ ಕೊಲ್ತಾರೆ ನೋಡಿ, ಅವನನ್ನು ಬಿಡೋದಿಲ್ಲ. ಅವರು ಮುಸಲ್ಮಾನ್ ಮತದಲ್ಲಿ ಅಂಥವನ್ನು ಜೀವ ಸಹಿತ ಬಿಡೋದು. ಜಿಹಾದಿ 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 ಸಾಯ್ತಾರವರು. ಇದು 3. 5 ಯಾವುದು? ಒಂದು ರಾಷ್ಟ್ರ ಚೆನ್ನಾಗಿರೋದಕ್ಕೆ ಅಮಾತ್ಯ, ರಾಷ್ಟ್ರ, ದುರ್ಗ, ಕೋಶ, ದಂಡ, ಇದು 5 ಭದ್ರವಾಗಿರಬೇಕು. ಬೊಕ್ಕಸ ಚೆನ್ನಾಗಿರಬೇಕು, ಸೇನೆ ಚೆನ್ನಾಗಿರಬೇಕು, ಏರಿಯಾಸ್ ಟು ಬಿ ಪ್ರೊಟೆಕ್ಟೆಡ್, ದುರ್ಗಗಳು ಚೆನ್ನಾಗಿರಬೇಕು, ಪ್ರಧಾನಮಂತ್ರಿ ಚೆನ್ನಾಗಿರಬೇಕು, ಆಗ ರಾಷ್ಟ್ರ ಚೆನ್ನಾಗಿರುತ್ತೆ. ಇದನ್ನು ನಮ್ಮಲ್ಲಿ ಪರಿಶೀಲನೆ ಮಾಡಿಕೊಳ್ಳಿ. ಪ್ರಧಾನ ಅಮಾತ್ಯರು ಸರಿ ಇಲ್ಲ, ಕ್ರಾಸ್ ಮಾರ್ಕ್. ದುರ್ಗಗಳು ನಾಟ್ ಅಟ್ ಆಲ್ ಪ್ರೊಟೆಕ್ಟೆಡ್. ನಮ್ಮ ಅಟಾಮಿಕ್ ಪ್ಲಾಂಟ್ಸ್ ಎಲ್ಲಿದೆ, ರಿಫೈನರೀಸ್ ಎಲ್ಲಿವೆ, ಓಪನ್ ಟು ಎನಿಮೀಸ್ ಆನ್ ಆಲ್ ಸೈಡ್ಸ್. ಇಲ್ಲೇ ಇಸ್ರೋ ನೋಡಿ ಯಾವ ದರಿದ್ರ ಸ್ಥಿತಿಯಲ್ಲಿ ಕೂತಿದೆ. ನಮ್ಮ ಹುಡುಗ ತೋರಿಸ್ತಾನೆ, ಇಸ್ರೋ ರಸ್ತೆ ಮುಂದುಗಡೆ ಇದು ಇಂಟರ್ನ್ಯಾಷನಲ್ ವಿಸಿಟರ್ಸ್ ಎಲ್ಲ ಬರ್ತಾರೆ, ಎಷ್ಟು ಕಚಡ ರಸ್ತೆ ಇದೆ ನೋಡು ಅಂತ ತೋರಿಸ್ತಾನೆ. ನೀವು ನಾನು ಟೀಕೆ ಮಾಡಿದೆ ಅಂತ ತಪ್ಪು ತಿಳ್ಕೋಬೇಡಿ. ನೀವು ಬರೀ ತಂತಿ ಬೇಲಿ ಹಾಕಿದ್ರೆ ಸಾಲದು, 4 ಪೊಲೀಸರು OB ರಾಯನ್ ಕಾಲ್ದು ಬಂದೂಕ ಕೊಟ್ರೆ ಅವನೇನ್ ಮಾಡ್ತಾನೆ ತಗೊಂಡು ನೋಡಿ. ಇದು ಎಲೆಕ್ಟ್ರಾನಿಕ್ ಯುಗ. ಶತ್ರುಗಳು ಹೇಗಿಂದ ಬರ್ತಾರೆ. WTO ಟವರ್ಸ್ ಅನ್ನು ಹೊಡೆದರವರು ನಮ್ಮ ದುರ್ಗಗಳು ಗಟ್ಟಿ ಮುಟ್ಟಿಲ್ಲ. ಕೋಶಃ
ನಮ್ಮವರೇ ಮಂತ್ರಿಗಳೇ ತಿಂದು ತೇಗ್ತಾ ಇದ್ದಾರೆ, ನಮ್ಮ ಬೊಕ್ಕಸ ಲೂಟಿ ಆಗ್ತಾ ಇದೆ, ಪ್ರತಿಯೊಬ್ಬ ಪ್ರಜೆ ತಲೆ ಮೇಲೆ ಕೂತ್ಕೊಂಡಿದೆ ಸಾಲ, ನಮಗೆ ಗೊತ್ತಿಲ್ಲ. ದಂಡಶ್ಚ, ಇದು ಒಂದು ಚೆನ್ನಾಗಿದೆ. ದಿ ಇಂಡಿಯನ್ ಆರ್ಮಿ ಈಸ್ ಪರ್ಹ್ಯಾಪ್ಸ್ ದ ಬೆಸ್ಟ್ ಆರ್ಮಿ ಇನ್ ದಿ ಹೋಲ್ ವರ್ಲ್ಡ್. ಅದರಲ್ಲಿ ತಿರುಗಿ ಮುಸ್ಲಿಂ ಪರ್ಸೆಂಟೇಜು, ಕ್ರಿಶ್ಚಿಯನ್ ಪರ್ಸೆಂಟೇಜು, ಕಮ್ಯುನಿಸ್ಟ್ ಪರ್ಸೆಂಟೇಜು, ಮನೆಹಾಳು ಜನ ಇದನ್ನು ಮಾಡಬೇಕು ಅಂತ ಕೂತಿದ್ದಾರೆ. ದಟ್ ವಿಚ್ ಶುಡ್ ಹ್ಯಾವ್ ಬೀನ್ ಸೆಕ್ಯುಲರ್ ದೇ ವಾಂಟ್ ಟು ಕಮ್ಯುನಲೈಸ್, ದಟ್ ವಿಚ್ ಈಸ್ ಕಮ್ಯುನಲ್ ದೇ ವಾಂಟ್ ಟು ಕಾಲ್ ಸೆಕ್ಯುಲರ್. ಇದು ಕಾಲಿಗೆ ಹಾಕೋಬೇಕಾದ್ದನ್ನು ತಲೆಗೆ ಹಾಕಬೇಕಾದ್ದನ್ನು ಕಾಲಿಗೆ ಇಂಥ ಮತಿಮೂಢರು ಮತಿಮಂದರು ಅಲ್ಲಿ ಕೂತ್ಕೊಂಡಿದ್ದಾರೆ. ಕಣಿಕ ಹೇಳ್ತಾನೆ, ಇದು ಗ್ರಾಹ್ಯವಾದದ್ದರೆ, ಇದು ಚೆನ್ನಾಗಿರಬೇಕು. ಆಮೇಲೆ ಸಪ್ತ ಉಪಾಯಗಳು ಯಾವುದು? ಸಾಮ್ನ ದಾನೇನ ಭೇದೇನ ದಂಡೇನ ಉದ್ಬಂಧನೇನ ಚ ವಿಷೇಣ ವನ್ಹಿನಾವಾಪಿ ಪ್ರಕೃತಿ ಪಂಚ ನಿರ್ದಹೇತ್. ಈ ಮೇಲೆ ಹೇಳಿದ ಇದೆಯಲ್ಲ, ಅಮಾತ್ಯ, ರಾಷ್ಟ್ರ, ದುರ್ಗಾ, ಕೋಶ, ದಂಡ, ಈ 5 ಡಿಸ್ಟ್ರಾಯ್ ಮಾಡಿ ಎನಿಮಿದು ಹೇಗೆ ಮಾಡಬೇಕು? ಅದಕ್ಕೆ ಉಪಾಯ ಯಾವುದು? ಸಾಮೋಪಾಯದಿಂದ ಅವರ ಕೈಯಲ್ಲೇ, ಅವರ ಜನಗಳ ಕೈಯಲ್ಲಿಯೇ ಕೊಲಿಸುವುದು. ಟಿಪ್ಪು ಸುಲ್ತಾನ್ ಮಾಡಿದಾಗೆ ಅವನಿಗೆ ಆಗದೇ ಇದ್ದ ಹಿಂದೂಗಳ ಕೈಯಲ್ಲಿಯೇ ಟಿಪ್ಪು ಡ್ರಾಪ್ನಲ್ಲಿ, ಕಬ್ಬಾಳ ದುರ್ಗ ಡ್ರಾಪ್ನಲ್ಲಿ, ಸಾವನ್ ದುರ್ಗ ಡ್ರಾಪ್ನಲ್ಲಿ ತಡಿಸ್ತಿದ್ದ, ಅವರ ಕೈಯಲ್ಲಿಯೇ ಮಾಡಿಸಿದ. ಬ್ರಿಟಿಷರು ಅವರಿಗೆ ವಿರೋಧವಾಗಿದ್ದ ಭಾರತೀಯರನ್ನು ಭಾರತೀಯರ ಕೈಯಲ್ಲಿಯೇ ಕೊಲಿಸ್ತಾ ಇದ್ರು ಸಾಮೋಪಾಯದಿಂದ. ದಾನೇನ, ಲಂಚ ಕೊಟ್ಟು ಮಾಡಿಸುವುದು. ಭೇದೇನ, ಒಳಗಡೆ ಡಿವೈಡ್ ಅಂಡ್ ರೂಲ್ ಮಾಡುವುದು. ದಂಡೇನ, ಡೈರೆಕ್ಟ್ ಪನಿಷ್ಮೆಂಟ್ ಮಾಡುವುದು, ಭಗತ್ ಸಿಂಗ್ ಮಾಡಿದ ಹಾಗೆ. ಉದ್ಬಂಧನೇನ ಚ, ನೇಣು ಹಾಕುವುದು, ವಿಷಪ್ರಯೋಗ ಮಾಡುವುದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಮಾಡಿದ ಹಾಗೆ ಮಾಡುವುದು. ಇದನ್ನೆಲ್ಲ ಬರೆದಿದ್ದಾರೆ ಪುಸ್ತಕದಲ್ಲಿ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸತ್ತಾಗ ಅವರ ಮೈ ಮೇಲೆ ನೀಲಿ 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 ಪಟ್ಟೆಗಳಿದ್ದವು. ಆ ಹೆಣವನ್ನು ಕಂಡವರು ಬರೆದಿದ್ದಾರೆ. ನಯಾರ್ ಅವರು ಬರೆದಿದ್ದಾರೆ ಈ ಮಾತನ್ನ. ಸ್ಕೂಪ್ ಅಂತ ಒಂದು ಪುಸ್ತಕ, ಇಂಗ್ಲಿಷ್ ಪುಸ್ತಕ, ನಿಮಗೆ ಕೊಟ್ಟಿಲ್ಲ ಅದನ್ನು ನಾನು. ಅದ್ಭುತವಾದ ಗ್ರಂಥ. ಅವರು ಕಮಿಷನರ್ ಟು ಬ್ರಿಟಿಷ್ ಎಂಬಸಿ ಇದ್ದವರು, ಒಳ್ಳೆ ಪತ್ರಿಕಾಕರ್ತರು. ಎಷ್ಟೊಂದು ಅದ್ಭುತವಾದ ಗ್ರಂಥಗಳಿವೆ. ಯಾವುದು ಕನ್ನಡ ಜನತೆಗೆ ಲಭ್ಯವೂ ಇಲ್ಲ. ಭಾರತೀಯರು ಅಪರೂಪಕ್ಕೆ ಬರೀತಾ ಇರುವಂಥ ಪುಸ್ತಕ ಇಂಥದ್ದು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಮರಣ ಸ್ವಾಭಾವಿಕ ಮರಣವಲ್ಲ. ನಿಜಲಿಂಗಪ್ಪನವರು ಬರೆದಿದ್ದಾರೆ ತಮ್ಮ ಆತ್ಮಚರಿತ್ರೆಯಲ್ಲಿ. ಅದನ್ನಾದರೂ ಓದಿಬೇಡುವೇನು ಪುಣ್ಯಾತ್ಮರು? ಆ ಕೊಲೆಯಿಂದ ಯಾರಿಗೆ ಲಾಭವಾಯಿತು? ಅವರೇ ಅದರ ಹಿಂದೆ ಇದ್ದಿರಬಹುದು. ಯಾರಂತ ನಾವು ವಾಯುವಿಟ್ಟು ಹೇಳೋದು ಬೇಡ. ಮುಂದೆ ಯಾರು ಪ್ರಧಾನಮಂತ್ರಿ ಆದರೂ ನೋಡಿಕೊಳ್ಳಿ. ಇವೆಲ್ಲ ನಡೆಯುವುದು ಬಂಧನೇನು. ಆಗಿನ ಕಾಲದಲ್ಲಿ ನೇಣು ಹಾಕ್ತಿದ್ರು, ಈಗಿನ ಕಾಲದಲ್ಲಿ ವಿಷವನ್ನು ಹಾಕ್ತಾರೆ. ವಿಷೇಣ ವನ್ಹಿನ, ಬೆಂಕಿ ಹಾಕಿ ಸುಡಿಸುವುದು. ಹೀಗೆ ಇದು ಇಷ್ಟೊಂದು ಮೆಥಡ್ಸ್ ಇದೆ. ಮಹಾರಾಜರೇ, ಧೃತರಾಷ್ಟ್ರರೇ ಪಾಂಡವರನ್ನ ಇಷ್ಟೊಂದು 7 ದಾರಿಗಳಲ್ಲಿ ಯಾವ ದಾರಿಯಿಂದ ಮುಗಿಸಬೇಕು ಹೇಳಿ ಯೋಜನೆ ಸಿದ್ಧ ಮಾಡ್ತೇನೆ, ಪ್ಲಾನ್ ರೆಡಿ ಮಾಡ್ತೇನೆ ಎಂದ ಅವನು. ಧೃತರಾಷ್ಟ್ರನಿಗೆ ಎದೆ ಜಲ್ಲೊಂದು ಬಿಡ್ತು. ಹೇಳಿದ ಕೂಡಲೇ ಇಷ್ಟು ದೊಡ್ಡ ಪ್ಲಾನ್ ತಯಾರು ಮಾಡಿಬಿಟ್ಟಲ್ಲ ಇವನು. ಹೆದರದ ಕೂಡಲೇ ಒಂದು ಕತೆ ಹೇಳ್ತೇನೆ ಕೇಳಿಯಿಂದ, ನಿಮಗೂ ಬೇಜಾರಾಗಬಾರದು. ಪ್ರಾರಂಭದಲ್ಲಿಯೇ ಒಂದು ಕತೆ. ಇದು ಪಂಚತಂತ್ರದ ಕಥೆಯಂತೆ ಕಾಣಿಸ್ತದೆ. ಇಂಥದ್ದು ಅನೇಕ ಕಥೆಗಳು ಪಂಚತಂತ್ರದಲ್ಲಿವೆ. ನಾನು ಶ್ಲೋಕ ಓದುವುದಿಲ್ಲ, ಕಥೆ ಹೇಳಿಬಿಡ್ತೇನೆ. ಮಹಾಭಾರತ ಹೇಳ್ರಿ ಅಂದ್ರೆ ಕಾಗೆ ಗೂಬೆ ಕಥೆ ಹೇಳ್ತಿರಲ್ಲ ಅಂತ ಕೇಳಬೇಡಿ. ಕಾಗೆ ಗೂಬೆ ಕಥೆಯೇ ಮಹಾಭಾರತದ್ದು. ಒಂದು ಕಾಡಿನಲ್ಲಿ, ಮತ್ತೆ ಗಮನವಾಗಿ ಕೇಳ್ಕೊಳ್ಳಿ, ಸ್ವಲ್ಪ ಸ್ಪೀಡ್ ಮಾಡ್ತೇನೆ ಕಥೆ, ಚಿಕ್ಕ ಚಿಕ್ಕ ಕಥೆಗಳನ್ನ. ಒಂದು ನರಿ, ಒಂದು ಹುಲಿ, ಅಥವಾ ಒಂದು ಇಲಿ, ಒಂದು ತೋಳ, ಒಂದು ಮುಂಗಸಿ ಸೇರಿಕೊಂಡು ಒಂದು ಅಲೈನ್ಮೆಂಟ್ ಮಾಡಿಕೊಂಡು. ಎಂಥ ಅಲೈನ್ಮೆಂಟ್ ನೋಡಿ ಇದು! ಹುಲಿಯಲ್ಲಿ, ನರಿಯಲ್ಲಿ, ಇಲಿಯಲ್ಲಿ, ತೋಳೆಯಲ್ಲಿ, ಮುಂಗಸಿಯಲ್ಲಿ. ಮುಷಂಡಿ ಅದು. ಮನುಷ್ಯರಿಗೆ ಮುಖವನ್ನೇ ತೋರಿಸುವುದಿಲ್ಲ ಆ ಪ್ರಾಣಿಯದು. ಅವು ಸೇರಿಕೊಂಡು ಏನು ಮಾಡಿದ್ವು? ಹಸಿವಾಗಿತ್ತು 5 ಜನಕ್ಕೆ, ಅಧಿಕಾರದ ಹಸಿವಿದ್ದ ಹಾಗೆ. ಎಲ್ಲ ಪೊಲಿಟಿಕಲ್ ಓವರ್ಟೋನ್ಸ್ ತುಂಬ ಇದೆ ಇದರಲ್ಲಿ. ಒಂದು ಜಿಂಕೆಯನ್ನ ಕೊಂದವು, 5 ಸೇರಿಕೊಂಡು ಕೊಂದವು. ಕೊಂದದ್ದು ಹೇಗೆ? NDA ಗವರ್ಮೆಂಟ್ ಉರುಳಿಸಿದ ಹಾಗೆ. ಹೇಗೆ ಮಾಡಿದರು? ಇಲಿ ಏನು ಮಾಡಿತು? ಈ ಜಿಂಕೆಯ ಮಲಗಿರುವಾಗ ಹೋಗಿ ಅದರ ಕಾಲನ್ನು ಕಡಿದು ಕುಂಟುವಂತೆ ಮಾಡಿ, ಓಡೋಕಾಗದೇ ಇರುವಂತೆ ಮಾಡಿಬಿಡ್ತು. ಇಲಿ ಕೆಲಸ ಅಷ್ಟೇ. ಮಮತಾ ಬ್ಯಾನರ್ಜಿ ಮಾಡಿದ ಹಾಗೆ. 1 ಓಟ್ನಿಂದ 2 ಓಟ್ನಿಂದ ಜಯಲಲಿತಾ ಇವೆಲ್ಲ ಇಲಿ ಕೆಲಸ. ಹುಲಿ ಏನು ಮಾಡಿತು? ಹೋಗಿ ಪಂಚದಿಂದ ಹೊಡೆದು ಕೊಂದೆ ಹಾಕಿಬಿಡ್ತು. ಇದು DMK ಮಾಡಿದ ಹಾಗೆ. ಆಮೇಲೆ ನರಿ ನೋಡಿತು, ಅದರದ್ದು ಪಾತ್ರ ಏನೂ ಇಲ್ಲ ಇದರಲ್ಲಿ.
ಕೊಂದದ್ದು ಹುಲಿ, ಕಾಲು ಕಡಿದಿದ್ದು ಇಲಿ. ನರಿ ಏನು ಮಾಡಿತು, ಉಪಾಯ ಮಾಡಿ, ಸರಿ ಎಲ್ಲರೂ ಮಾಂಸ ಹಂಚ್ಕೊಂಡು ತಿನ್ನೋಣ, ನೀವೆಲ್ಲ ಹೋಗಿ ಸ್ನಾನ ಮಾಡ್ಕೊಂಡ್ಬನ್ನಿ ಅಂತ ಹೇಳಿತು. ಎಲ್ಲ ಬ್ರಾಹ್ಮಣ ಪ್ರಾಣಿಗಳು ಅಂತ ಕಾಣ್ತೇವೆ, ಸ್ನಾನ ಏನೆಲ್ಲದೆ ಊಟ ಮಾಡೋ ಹಾಗಿಲ್ಲ ಶಿವಪೂಜೆ. ಅವು ಒಂದೊಂದು ಟೈಮಿಗೆ ಬಂದು, ಯಾಕೆ ಪ್ರೋಗ್ರಾಮ್ ಎಲ್ಲ ಬೇರೆ ಬೇರೆ ಅಲ್ಲ, ಒಟ್ಟಿಗೆ ಸೇರೋದಿಲ್ಲ ನೋಡಿ. ಅದು ಮೊದಲು ಹುಲಿ ಬಂತು, ಆಗ ನರಿ ಹೇಳ್ತು, ಇಷ್ಟೊತ್ತು ಇಲ್ಲಿ ಕೂತಿತ್ತು ಇಲಿ, ಅದು ನಿನ್ನ ತುಂಬನೇ ದೂಷಣೆ ಮಾಡಿತು. ನಾನು ಆ ಕಾಲು ಕಡಿಯೋ ಹೊತ್ತಿಗೆ ಇವತ್ತು ಹುಲಿಗೆ ಅವಕಾಶವಾಯ್ತೇ ಹೊರತು ಏನು ಹುಲಿದೇನು ಮಹಾಸಾಹಸ ಅಂತ ನಿನ್ನ ದೂಷಣೆ ಮಾಡಿತು. ನೋಡಿದ ಒಂದು ಇಲಿ ಕೈಲಿ ಹೀಗೆಲ್ಲ ಬೈಗಳ ಕೇಳಿದಲ್ಲ ಅಂತ ಹೇಳಿದ ಕೂಡಲೇ ಹುಲಿಗೆ ವೈರಾಗ್ಯ ಬಂದು ಬಿಡ್ತು. ಇದು ಅಪ್ಪಟ ಬ್ರಾಹ್ಮಣ ಹುಲಿ ಇರಬೇಕು, ಹಾಗಿದ್ರೆ ಜಿಂಕೆ ಮಾಂಸ ನನಗೆ ಬೇಡ ಅಂತ ಕೋಪ ಮಾಡಿಕೊಂಡು ಹೋಯಿತು. ಸ್ವಲ್ಪ ಹೊತ್ತಾದ್ಮೇಲೆ ಇಲಿ ಬಂತು, ಸ್ನಾನ ಗೀನ ಮಾಡಿ ನಾಮಾಗಿಮ ಹಚ್ಚಿಕೊಂಡು. ಆ ಇಲಿಗೆ ನರಿ ಹೇಳ್ತು, ಈಗ ತಾನೇ ಮುಂಗುಸಿ ಬಂದಿತ್ತು, ಅದು ಹೇಳ್ತು, ಜಿಂಕೆಯಲ್ಲಿ ಏನೋ ವಿಷ ಇದೆಯಂತೆ, ಈ ವಿಷದ ಮಾಂಸ ತಿಂದರೆ ಇದು ತುಂಬಾ ಅಪಾಯ ಅಂತ ಹೇಳಿಬಿಟ್ಟು ಅದಕ್ಕೆ ಬದಲಾಗಿ ಈ ಇಲಿ ಬರಲು ಇಲಿಯನ್ನೇ ತಿಂತೇನೆ ಅಂತ ಹೇಳಿತು. ಮುಂಗುಸಿ ಇಲಿಯನ್ನೇ ತಿಂತೇನೆ ಅಂತ ಹೇಳಿತು. ಮೊದಲೇ ಟಿಮಿಡ್ ಕ್ರೀಚರ್, ಅಯ್ಯೋ ನಾನು ತಿನ್ನತಿಯದು ಅಂತ ಹೇಳಿ ಇಲಿ ಪಲಾಯನ ಮಾಡಿ ಓಡಿ ಹೋಗಿಬಿಡ್ತು. ಮೂರನೇದಾಗಿ ತೋಳ ಬಂದಿತು, ಸ್ನಾನ ಮಾಡಿಕೊಂಡು. ಅದಕ್ಕೆ ನರಿ ಹೇಳ್ತು, ಹುಲಿಗೆ ತುಂಬಾ ಕೋಪ ಬಂದುಬಿಟ್ಟಿದೆ, ಅಲ್ಲಿ ಪಕ್ಕದಲ್ಲಿ ಎಲ್ಲೋ ಒಂದು ಪೊದರಲ್ಲಿ ಕೂತ್ಕೊಂಡಿದೆ ನಿನ್ನ ಮೇಲೆ, ಒಂಟಿಯಾಗಿ ಬಂದು ನಿನ್ನ ಎದುರಿಸೋದು ಕಷ್ಟ ಅಂತ ಇಡೀ ಕುಟುಂಬವನ್ನ ಫ್ಯಾಮಿಲಿಗೆ ಕರ್ಕೊಂಡ್ಬರ್ತೇನೆ ಅಂತ ಹೋಗಿ 5 ನಿಮಿಷದಲ್ಲಿ ಬರುತ್ತೆ ನೋಡು ಅಂತ ಹೇಳಿತು. ಇದನ್ನು ಕೇಳಿ ತೋಳ, ಅಯ್ಯೋ ಒಂದು ಹೆಬ್ಬುಲಿಗೆ ಹೆದರ್ತೇನೆ, ಇಷ್ಟೊಂದು ತೋಳ ಬಂದ್ರೆ, ಇಷ್ಟೊಂದು ಹುಲಿ ಬಂದ್ರೆ ನನ್ನ ಗತಿ ಏನು ತಿಳ್ಕೊಂಡು ತಾನೂ ಓಡಿ ಹೋಯಿತು. ಕೊನೆಯಲ್ಲಿ ಮುಂಗುಸಿ ಬಂತು. ಮುಂಗುಸಿಗೆ ನರಿ ಹೇಳಿತು, ನೋಡಿಯಾ ಹುಲಿಯನ್ನ, ತೋಳವನ್ನ, ಬಾಕಿಯವರನ್ನ ಬಾಹುಬಲದಿಂದ ಗೆದ್ದು ಓಡಿಸಿ ತೋರಿಸಿದ್ದೇನೆ, ನಿನಗೆ ಶಕ್ತಿ ಇದ್ರೆ ಮುಂದೆ ಬಾ ಅಂತ ಹೇಳಿದಾಗಿ. ಅಯ್ಯೋ ಹುಲಿಯನ್ನು ಓಡಿಸಿದವನು ಮಹಾರಾಯ, ನನ್ನ ತಂಟೆಗೆ ಬರಬೇಡ ಅಂತ ಮುಂಗುಸಿ ಓಡಿ ಹೋಯಿತು. ಆಗ ಇಡೀ ಜಿಂಕೆಯ ಮಾಂಸವನ್ನ ಇದು ಒಂದೇ ತಿಂದು ಹಾಕಿತು ನರಿ ಬುದ್ಧಿ. ಹಾಗೆ ಉಪಾಯದಿಂದ ರಾಜ್ಯವನ್ನು ಹಿಡಿಬೇಕು, ಶತ್ರುಗಳನ್ನು ಸಂಹಾರ ಮಾಡಬೇಕು. ಮಹಾರಾಜರೇ, ಒಂದು ರಾಜ್ಯದಲ್ಲಿ ಇಲಿಯಂತವರು ಇರ್ತಾರೆ, ನರಿಯಂಥವರು ಇರ್ತಾರೆ, ಹುಲಿಯಂಥವರು ಇರ್ತಾರೆ, ಭೀಷ್ಮನಂಥವ್ರು ಇರ್ತಾರೆ, ದ್ರೋಣನಂಥವ್ರು ಇರ್ತಾರೆ. ಯಾರನ್ನ ಹೇಗಾಗಿ ತಣ್ಣಗೆ ಮಾಡಬೇಕು ನನಗೆ ಬಿಟ್ಬಿಡಿ, ಲೀವ್ ದ ಪ್ರಾಬ್ಲಮ್ ಟು ಮೀ, ನಾ ಸರ್ ಮಾಡ್ತೇನೆ, ನಿಮ್ಮ ಮಕ್ಕಳು ಒಳ್ಳೇದಾಗಬೇಕೋ ಇಲ್ಲವೋ. ಈ ಕಥೆ ತುಂಬಾ ಹಿಡಿಸ್ತು ಧೃತರಾಷ್ಟ್ರನಿಗೆ. ಇನ್ನಷ್ಟು ಹೇಳು ಅಂದ. ಕಥೆ ಸಾಕು ಅಂತ ಇನ್ನು ಉಪನ್ಯಾಸ ಮುಂದೆ ಹೋಗಬೇಕು. ಭಯೇನ ಭೇದಯೇದ್ಭೀರುಂ, ಮನುಷ್ಯ ಸ್ವಭಾವಕ್ಕೆ ನೋಡಿಕೊಂಡು ಅದಕ್ಕೆ ಚಿಕಿತ್ಸೆ ಮಾಡಬೇಕು. ಭಯಂಗಾಡಿ ಅಂತ ಹೇಳ್ತಾರೆ ತಮಿಳಲ್ಲಿ. ಕೆಲವರಿಗೆ ತುಂಬಾ ಭಯ ಸ್ವಭಾವ, ನೆರಳು ಕಂಡ್ರೆ ಹೆದರ್ತಾರೆ, ಅವರಿಗೆ ಭಯದಿಂದಲೇ ಹೆದರಿಸಬೇಕು. ಶೂರಂ ಅಂಜಲಿ ಕರ್ಮಣ, ಶೂರನಾದವನಿಗೆ ಕೈ ಮುಗಿದು ಆಮೇಲೆ ಕಾಲು ಹಿಡಿದು ಎಳೆಯಬೇಕು. ಸಾಷ್ಟಾಂಗ ಪ್ರಣಾಮ ಮಾಡುವ ನೆಪದಲ್ಲಿ ಹತ್ರ ಕಾಲು ಹತ್ರ ಹೋಗಿ 2 ಕಾಲನ್ನು ಎಳೆದು ಬಿಟ್ರೆ ಗಡಕ್ಕಂತ ಬೀಳ್ತಾನೆ. ಲುಬ್ಧಂ ಅರ್ಥ ಪ್ರಧಾನೇನ, ಲೋಭಿಯಾದವನನ್ನ ಹಣಕಾಸು ಕೊಟ್ಟು ಕೊಳ್ಳಬೇಕು. ಸಮಂ ನ್ಯೂನಂ ತಥಾ ಓಜಸ, ಸಮವಾದವನನ್ನು, ಕೊರತೆ ಇದ್ದವನನ್ನು ಶಕ್ತಿಯಿಂದ ಬಗ್ಗು ಬಳಿಯಬೇಕು. ಪುತ್ರ ಸಖಾವ ಭ್ರಾತಾವ, ಮನೆಹಾಳು ನೀತಿ. ಮಗನಾಗಲಿ, ಮಗಳಾಗಲಿ, ಸ್ನೇಹಿತನಾಗಲಿ, ತಂದೆಯಾಗಲಿ, ಅಣ್ಣನಾಗಲಿ, ಯದಿವಾ ಗುರು, ಪಾಠ ಹೇಳಿಕೊಟ್ಟು ಮೇಷ್ಟ್ರೇ ಆಗಿರಲಿ. ಪುತ್ರ ಸಖಾವ ಭ್ರಾತಾವ ರಿಪುಸ್ಥಾನೇಶು ವರ್ತಂತಹ, ಶತ್ರುಸ್ಥಾನದಲ್ಲಿ ನಿಂತರೆ ಹಂತವ್ಯ ಭೂತಿಮಿಚ್ಛತ, ನಿರ್ದಾಕ್ಷಿಣ್ಯ ಕೊಂದಾಕ್ಬಿಡಬೇಕು. ಕಾರುಣ್ಯವನ್ನು ತೋರಿಸ್ತಕ್ಕದ್ದಲ್ಲ. ಶಪಥೇನಾಪಿ ಅರ್ಯಂ, ಪ್ರಮಾಣ ಮಾಡಿದರೂ ಪರವಾಗಿಲ್ಲ. ವಿಷೇಣ ಮಾಯಯಾವಾಪಿ, ಗೂಢಚಾರ ಹೇಗಿರಬೇಕು. ಇದು ಚಾಣಕ್ಯ ತನ್ನ ನೀತಿಶಾಸ್ತ್ರದಲ್ಲಿ ಉಪಯೋಗಿಸ್ಕೊಂಡ್ಬಿಟ್ಟಿದ್ದಾನೆ. ಪಾಷಂಡಾನ್, ನಾವು ಹಿಂದೂಗಳು ಅಂತಿದ್ದೇವೆ. ಹಿಂದೂ ದ್ವೇಷ ಮಾಡುವವರನ್ನ ಬೇಕಂತ ನಾಮ ಗೀಮ ವಿಭೂತಿ ಹಚ್ಚಿಸಿ ಗೂಢಚಾರರ ವೇಷದಲ್ಲಿ ತಿರುಪತಿಯಲ್ಲಿಯೇ ಹೋಗಿಸುವುದು. ಎಕ್ಸಿಕ್ಯೂಟಿವ್ ಆಫೀಸರ್ನೇ ಕನ್ವರ್ಟ್ ಮಾಡುವುದು. ತಿರುಪತಿ ವೆಂಕಟೇಶ್ವರನ ಆಲಯದ ಸುತ್ತ ದಿವಸ ಕಸ ಗುಡಿಸ್ತಾರಲ್ಲ, ಅವರಿಗೆಲ್ಲ ಲಕ್ಷ ರೂಪಾಯಿ ಕೊಟ್ಟು
ಕೊರಳಿಗೆ ಶಿಲುಬೆಯನ್ನು ಏರಿಸಿ ಬೆಟ್ಟದ ಮೇಲೆ ಹತ್ತಿರ ಒಂದು ಕಡೆಯಲ್ಲಿ ವಾರ ಅವರು ಸರ್ಮನ್ ಹೇಳುವಂತೆ ಕ್ರೈಸ್ತರನ್ನು ಕಳಿಸುವುದು, ಮಹಾಂತು ಮಠವನ್ನು ಕೊಂಡುಕೊಳ್ಳುವುದು, ಇಡೀ ತಿರುಪತಿ ಬೆಟ್ಟವನ್ನು ಕೊಂಡುಕೊಳ್ಳುವಷ್ಟು ಹಣ ಜಗತ್ತಲ್ಲಿ ಕ್ರೈಸ್ತರಿಗಿದೆ, ಮುಸಲ್ಮಾನರಿಗಿದೆ, ನಮಗಿಲ್ಲ. ಪಾಷಂಡರನ್ನ, ತಾಪಸಾದೀಂಶ, ಸರ್ಕಾರಿ ಸನ್ಯಾಸಿಗಳು, ಮೋಸ ವೇಷಧಾರಿಗಳು, ಉದ್ಯಾನೇಶು ವನೇಶು ದೇವತಾಯತನೇಶು, ದೇವಸ್ಥಾನಗಳಲ್ಲಿ ಒಬ್ರು ಯಾರೋ ಹೇಳಿದ್ರು ತಿರುಪತಿ ಅರ್ಚಕರು ಹೇಗಿದ್ದಾರೆ ಅಂದ್ರೆ, ಆ ತಪ್ಪಿದ್ರೆ ದೇವರು ಕ್ಷಮಿಸಲಿ, ಅವ್ರಿಗೂ ಒಂದಷ್ಟು ಹಣವನ್ನು ಕೊಟ್ರೆ ನಿಮ್ಮ ಕೈಗೆ ಕಣ್ಣಿಗೆ ಕಾಣಿಸುವ ಹಾಗೆ ಕಾಣಿಸದೇ ಇರೋ ಹಾಗೆ ಭಗವಂತನ ಆಯುಧಗಳಲ್ಲಿ ಒಂದು ದಿವಸ ಶಿಲುಬೆಯನ್ನು ಕೊಟ್ಟರೂ ಕೊಡಬಹುದು. ವೆಂಕಟೇಶ್ವರನ ಅರ್ಚಕರು ದೇವರನ್ನು ಮುಟ್ಟಿ ಪೂಜೆ ಮಾಡ್ತಾರೆ. ಅನ್ಯ ಮತಗಳನ್ನ ಎಷ್ಟೋ ಜನ ಆಶ್ರಯ ಮಾಡಿದ್ದಾರೆ, ನಮಗೆ ಗೊತ್ತಿದೆ. ಅವ್ರ ಕೈ ತೀರ್ಥ ತಗೊಳ್ಳೋದು ಬಹಳ ಸಂಕಟ ಪಡ್ತೇವೆ, ಬೇಜಾರು ಮಾಡ್ಕೋಬೇಡಿ, ನಾನು ವೆಂಕಟೇಶ್ವರನ ಅಪಟ ಭಕ್ತ. ಆದರೆ ದುಡ್ಡಿನ ವ್ಯಾಮೋಹ ನಮ್ಮ ಹಿಂದೂ ಸಮಾಜದಲ್ಲಿ ಎಷ್ಟರ ಮಟ್ಟಿಗಿದೆ ಅಂದ್ರೆ, ದೇಶವನ್ನು ಮಾರುವುದಕ್ಕೆ ನಾವು ಹಿಂದೆ ಮುಂದೆ ನೋಡೋದಿಲ್ಲ, ನಿಮ್ಮ ಕೈಯಲ್ಲೇ ಮಾಡಿಸ್ತಾರವರು. ರೋಮ್ ಚಕ್ರಾಧಿಪತ್ಯ ಎಷ್ಟು ಬಲಿಷ್ಠವಾಗಿತ್ತು, ಕಾನ್ಸ್ಟಂಟೈನ್ ಚಕ್ರವರ್ತಿಯನ್ನು ಹಿಡಿದು ಕ್ರೈಸ್ತರು ಅವನ ಕೈಯಲ್ಲಿ ಅಪ್ಪಣೆ ಹೊರಡಿಸಿದರು. ನಮ್ಮ ದೇವಸ್ಥಾನಗಳನ್ನು ಯಾರು ಹಾಳು ಮಾಡೋದಕ್ಕೆ ಮುಂದೆ ಬರ್ತಾರೆ ಅವರಿಗಿಂತಿಷ್ಟು ಭೂಮಿ ಕೊಡ್ತೇನೆ, ಹಣ ಕೊಡ್ತೇನೆ ಅಂತ ಹೇಳಿ ಒಂದು ರೋಮಕರ ದೇವಸ್ಥಾನ ವಿಗ್ರಹ ಉಳಿಯದಂತ ಅವರ ಕೈಯಲ್ಲಿಯೇ ಹಾಳು ಮಾಡಿಸಿದರು. ಇದನ್ನು ಗಿಬ್ಬನ್ ಮಹಾಶಯ ಡಿಕ್ಲೈನ್ ಅಂಡ್ ಫಾಲ್ ಆಫ್ ದ ರೋಮನ್ ಎಂಪೈರ್ 7 ಸಂಪುಟಗಳಲ್ಲಿ ಬರೆದಿದ್ದಾನೆ. ನಾವು ಜಾಗರೂಕರಾಗಿಲ್ಲ. 54ನೇ ಇಸ್ವಿಯಲ್ಲಿ ನಾವು ಓದಿದ ಗ್ರಂಥ ಅದು. ಕ್ರೈಸ್ತರ ಹಾವಳಿ ಎಷ್ಟರ ಮಟ್ಟಿಗಿದೆ ಇವತ್ತು ನಮ್ಮ ದೇಶದಲ್ಲಿ, ಮುಸಲ್ಮಾನರ ಹಾವಳಿ ಎಷ್ಟಿದೆ ನಾವು ನೋಡ್ತಾ ಇಲ್ಲ. ಇಲ್ಲಿ ಹೇಳಿದ್ದನ್ನೇ ಮಾಡ್ತಾ ಇದ್ದಾರೆ. ಸ್ಮಿತಪೂರ್ವಾಭಿಭಾಷೆ ಸ್ಯಾತ್, ಎದುರು ಕಂಡ್ರೆ ನಗನಗತ ಮಾತನಾಡಿಸಬೇಕು. ಸೃಷ್ಟೋ ರೌದ್ರಾಯ ಕರ್ಮಣೆ, ಭಯಂಕರ ಕರ್ಮದಲ್ಲಿ ತೊಡಗಿರಬೇಕು. ಅಂಜಲಿ ಶಪಥಃ ಶಾಂತಂ ಶಿರಸಾ ಪಾದವಂದನಂ. ವಾಚಾಭೃಷಂ ವಿನೀತ ಸ್ಯಾತ್, ಮಾತಲ್ಲಿ ತುಂಬ ವಿನೀತಿಂದಿರಬೇಕು. ಆಮೇಲೆ ಸ್ಯಾತ್ ಹೃದಯನ ತಥಾಕ್ಷರ, ಹೃದಯದಲ್ಲಿ ಕತ್ತಿಯ ಮೊನೆಯಂತಿರಬೇಕು. ಇಂದಿರಾ ಗಾಂಧಿಯವರು ಗುಂಡು ಹಾಕಿದವರು ಹ್ಯಾಕ್ ಪ್ಲಾನ್ ಮಾಡಿದ್ರು ನೋಡ್ಕೊಳ್ಳಿ. ಸಿಖ್ಖರು ಇಂಥ ಕೆಲಸ ಮಾಡಬಹುದು ಅಂತ ಅವಳು ತಿಳ್ಕೊಂಡಿರಲಿಲ್ಲ, ನಾವು ತಿಳ್ಕೊಂಡಿರಲಿಲ್ಲ. ಎಷ್ಟು ಕೇರ್ಫುಲ್ ಪ್ಲಾನಿಂಗ್ ಅಂಡ್ ಪ್ಲಾಟಿಂಗ್. ಇಟ್ ಎಲಿಮಿನೇಟೆಡ್ ಒನ್ ಆಫ್ ದಿ ಗ್ರೇಟೆಸ್ಟ್ ಲೇಡೀಸ್ ಆಫ್ ದಿಸ್ ಕಂಟ್ರಿ. ಅವಳಿಗೆ ಗಂಡು ಹೃದಯ ಇತ್ತು, ಅವಳಿಗೆ ಧರ್ಮ ಒಂದು ನಂಬಿಕೆ ಇದ್ದಿದ್ರೆ ಶಿ ಕುಡ್ ಹ್ಯಾವ್ ಬೀನ್ ಅನ್ ಎಕ್ಸಲೆಂಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಅಯ್ಯ, ಬಾಂಗ್ಲಾದೇಶವನ್ನು ಸೃಷ್ಟಿ ಮಾಡಿ ಪಾಕಿಸ್ತಾನವನ್ನು ಒಡೆದು ಅವರಿಗೆ ಬುದ್ಧಿ ಕಲಿಸಿದ ಮಹಿಳೆ, ಅವಳಿಗೆ ಒಳ್ಳೆ ಶಕ್ತಿ ಇತ್ತು, ರಾಜತಂತ್ರ ಜ್ಞಾನವಿರಲಿಲ್ಲ, ಜಂಭ ಇತ್ತು, ಅಹಂಕಾರದಿಂದ ಹಾಳಾದಳು. ಅವಳನ್ನು ಹೇಗೆ ಮುಗಿಸಿದ್ರು ಅವರು ನೋಡಿಕೊಳ್ಳಿ. ಅದ್ರದ್ದು ಹೀಗೆಲ್ಲ ದಾರಿಗಳಿವೆ ಮಹಾರಾಜರೇ ಅಂತ ಹೇಳಲಾಗಿ, ಸರಿ ಮೈ ಬೆವರ್ತಾ ಇದೆ, ನೀ ಹೋಗು, ಸಮಯ ಬಂದರೆ ಹೇಳಿ ಕಳಿಸ್ತೀನಿ ಅಂತ ಧೃತರಾಷ್ಟ್ರ ಕೈ ಮುಗಿದು ಕಳಿಸಿಬಿಟ್ಟ. ಈ ಕೂಟನೀತಿ ಇನ್ನು ಮೇಲೆ ಧೃತರಾಷ್ಟ್ರನ ನ್ಯಾಷನಲ್ ಪಾಲಿಸಿ ಆಗ್ತದೆ. ವಿದುರನನ್ನ ಕ್ರಮೇಣ ಸರಿಸಿದರು. ಕ್ರಮೇಣ ಸರಿಸೋದು ಹಾಗೆ, he was not consulted on momentous matters of the state at all. ಮುಖ್ಯವಾದ ವಿಷಯಗಳಲ್ಲಿ ವಿದುರನನ್ನು ಕೇಳದೆಯೇ ಇರುವುದು, ಯಾವುದು ಬೇಡ ಅದನ್ನು ಅವನ ತಲೆ ಕಟ್ಟುವುದು, ಕ್ರಮೇಣ ಕೆಳಗೆ ತಳ್ಳಿಬಿಡುವುದು. ವಲ್ಲಭಭಾಯಿ ಪಟೇಲರು ನನ್ನ ನೆಹರು ಮಾಡಿದ್ರಲ್ಲ ಕಾಶ್ಮೀರದ ವಿಷಯಕ್ಕೆ, ಅದು ಹೋಮ್ ಮಿನಿಸ್ಟ್ರಿಯಲ್ಲಿತ್ತು ಕಾಶ್ಮೀರ, ಇಂಟರ್ನಲ್ ಮ್ಯಾಟರ್. ನೆಹರು ಏನು ಮಾಡಿದ್ರು, ಅದನ್ನು ಫಾರಿನ್ ಮಿನಿಸ್ಟ್ರಿಗೆ ಹಾಕಿಸಿ, ಆಸ್ ಇಫ್ ಕಾಶ್ಮೀರ್ ಇಸ್ ಎ ಫಾರಿನ್ ಕಂಟ್ರಿ, ತಮ್ಮ ಮಿನಿಸ್ಟ್ರಿಗೆ ಬರೋ ಹಾಗೆ ಎಷ್ಟೊಂದು ಅನರ್ಥವನ್ನು ಮಾಡಿದ್ರು. ಇಫ್ ದೇರ್ ವಾಸ್ ಒನ್ ಮ್ಯಾನ್ ಟು ಬಿ ಹ್ಯಾಂಗ್ಡ್ ಇನ್ ದಿಸ್ ಕಂಟ್ರಿ, ಇಟ್ ವಾಸ್ ನೆಹರು. ಇಟ್ ವಾಸ್ ಹಿ ಹೂ ಕ್ರಿಯೇಟೆಡ್ ಆಲ್ ದೀಸ್ ಪ್ರಾಬ್ಲಮ್ಸ್ ಆಫ್ ದಿಸ್ ಕಂಟ್ರಿ. ಬಡಪಾಯಿ ಗಾಂಧಿಗೆ ರಾಜಕೀಯ ಗೊತ್ತಿರಲಿಲ್ಲ, ಭಜನೆ ಮಾಡ್ತಾ ಕೂತಿದ್ದವನು. ಅವ್ರು ರಾಜಕೀಯಕ್ಕೆ ಬರಬಾರ್ದಾಗಿತ್ತು, ಅದು ಒಂದು ತಪ್ಪು ಮಾಡಿದ. ಐ ಹೋಲ್ಡ್ ನೆಹರು. ಇವತ್ತು 50 ವರ್ಷದಿಂದ ನಾನು ಓದಿದ ಗ್ರಂಥಗಳೆಲ್ಲ ಅವನ ಕಡೆಗೆ ಕೈ ತೋರಿಸ್ತವೆ. ಒಂದಲ್ಲ ಎರಡಲ್ಲ, ಸಕಲ ಅನರ್ಥಗಳಿಗೆ ಅವನ ಕಾರಣ. ಇಷ್ಟಾದರೂ ನಮ್ಮ ಆರ್ಮಿ ಡಿಮಾರಲೈಸ್ ಆಗದೆ ಇರುವುದು ರಾಷ್ಟ್ರದ ಪುಣ್ಯ. ಬಂದು ಸೈನಿಕರು ಕೇಳಿದ್ರು ಏನ್ ಮಾಡಬೇಕು, ಮಿನಿಸ್ಟರ್ಗಳು ಕೇಳಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನ, ಹಾಜಿಪೀರ್ ಪಾಸ್ ಹಿಡಿದು ಬಿಟ್ಟಿದ್ದಾರೆ, ಕಾಶ್ಮೀರ ಆಕ್ರಮಿಸಿಬಿಟ್ಟಿದ್ದಾರೆ, ಏನ್ ಮಾಡಬೇಕು? ಶಾಸ್ತ್ರಿ ಹೇಳಿದ್ರು ಏನು ಮಾಡೋದಿಲ್ಲ, ಆಗಲೇ ನಾನು ಕಮಾಂಡರ್ ಇನ್ ಚೀಫ್ ಅಪ್ಲೈ ಮಾಡಿದ್ದೇನೆ, ಲಾಹೋರ್ ಹಿಡಿದಿದ್ದಾರೆ ಅಂದ್ರೆ ಅವರು. ಯು ಹ್ಯಾಡ್ ಕೆಪ್ಟ್ ಇಟ್ ಅ ಸೀಕ್ರೆಟ್ ಈವನ್ ಫ್ರಮ್ ಹಿಸ್ ಓನ್ ಮಿನಿಸ್ಟರ್ಸ್. ಲಾಹೋರನ್ನು ಹಿಡಿದಿದ್ರು. 2 ದಿವಸ ತಡ ಮಾಡಿದ್ರೆ ದಿ ಹೋಲ್ ಆಫ್ ಪಾಕಿಸ್ತಾನ್ ವುಡ್ ಹ್ಯಾವ್ ಕಮ್ ಬ್ಯಾಕ್ ಟು ಇಂಡಿಯಾ. ಒಬ್ಬ ಡಿಫೆನ್ಸ್ ಮಿನಿಸ್ಟರ್ ಇದ್ದ ನಮ್ಮಲ್ಲಿ, ಜಾರ್ಜ್ ಫರ್ನಾಂಡಿಸ್, ದೊಡ್ಡ ವ್ಯಕ್ತಿ. ಅವನ್ನ ಅರ್ಥ ಮಾಡಿಕೊಂಡಿಲ್ಲ ನಾವು. ಅವನೊಂದು ಸ್ಟೇಟ್ಮೆಂಟ್ ಹೇಳಿದ,
If Pakistan is incomplete without Kashmir, then India is incomplete without Pakistan. ಈ ಮಾತನ್ನು ಹೇಳಿದ. ಅಂಥವ್ರ ಮೇಲೆ ಕೇಸ್ ಹೂಡಿದ್ರು, ಅದು ಮಾಡಿದ್ರು, ಕಾಫಿನ್ ಕೇಸ್ ಅಂದ್ರು, ಮತ್ತೊಂದು ಮಾಡಿದ್ರು. ಕಾಂಗ್ರೆಸ್ ಪಾರ್ಟಿ ಆಮೇಲೆ ಹೇಳಿತು ಅವನ ನಿರಪರಾಧಿ ಜಾರ್ಜ್ ಫರ್ನಾಂಡಿಸ್, ಏನೂ ತೊಂದರೆ ಮಾಡಲಿಲ್ಲ. ಇವತ್ತು ಪ್ರಣಬ್ ಮುಖರ್ಜಿ ಏನು ಫಾರಿನ್ ಮಿನಿಸ್ಟರ್ ಇದ್ದಾರೆ, ಹಿ ಗೇವ್ ಎ ಕ್ಲೀನ್ ಸರ್ಟಿಫಿಕೇಟ್, ನೋ ಲೆಸ್ ಅ ಮ್ಯಾನ್ ದ್ಯಾನ್ ಪ್ರಣಬ್ ಮುಖರ್ಜಿ ಗೇವ್ ಎ ಕ್ಲೀನ್ ಸರ್ಟಿಫಿಕೇಟ್. ನನಗೆ ರಾಜಕೀಯ ಆಚೆ ಕೇಳ್ತಾರೆ ಅಂದರೆ ಮಹಾಭಾರತಕ್ಕೆ ಎಷ್ಟು ಸಮೀಪದಲ್ಲಿದ್ದೇವೆ ನೋಡಿಕೊಳ್ಳಿ ನೀವು. ನಾವು ನಿದ್ದೆ ಮಾಡ್ತೇವೆ, ಎಂಜಿನ್ ಡ್ರೈವರ್ ನಿದ್ದೆ ಮಾಡಿದ್ರೆ ಏನು ಗತಿ? ಅವನು ನಿದ್ದೆ ಮಾಡಬಾರ್ದಲ್ಲ. ಆ ಎಚ್ಚರಿಕೆ ನಮಗಿರಬೇಕು. ಇದು ಈ ರೀತಿಯಲ್ಲಾಯಿತು. ಆಮೇಲೆ ಕಣ್ಣು ಸನ್ನೆ ಮಾಡಿದ, ನೀನು ಪಾಂಡವ ವಿನಾಶಕ್ಕೆ ಏನೇನು ಮಾಡಬೇಕೋ ಅದನ್ನೆಲ್ಲ ಮಾಡು, ಅದಕ್ಕೆ ಸಹಾಯ ಮಾಡುವುದಕ್ಕೆ ಕರ್ಣ ಇದ್ದಾನೆ, ದುಶಾಸನ ಇದ್ದಾನೆ, ನನ್ನ ಮಗ ಇದ್ದಾನೆ, ಹೋಗು ಎಂಬುದಾಗಿ ಧೃತರಾಷ್ಟ್ರ ಏರ್ಪಾಡು ಮಾಡಿಬಿಟ್ಟ. ಈಗ ನಾವು ಜತುಗ್ರಹ ಪರ್ವಕ್ಕೆ ಬರ್ತಾ ಇದ್ದೇವೆ. ಅರಗಿನ ಮನೆ ಕಥೆಗೆ ಅದ್ಭುತವಾದ ಕಥೆ ಇದು. ಮೈಯೆಲ್ಲ ಕಿವಿ ಮಾಡಿಕೊಂಡು ಕೇಳಬೇಕು ನೀವು. ಮಹಾಭಾರತದಲ್ಲಿ ತುಂಬ ರೋಚಕವಾದ ಕಥೆ. ಆದಿಪರ್ವದ ಈ ಭಾಗ. ಈ ಕಥೆಗೊಂದು ಹಿನ್ನೆಲೆ ಇದೆ, ಅದನ್ನು ಭಾಗವತದಲ್ಲಿ ಸ್ವಲ್ಪ ಹೇಳಿದ್ದಾರೆ. ಮಹಾಭಾರತದಲ್ಲಿ ವಿಸ್ತಾರ ಮಾಡಿಲ್ಲ, ಕೆಲವು ಗ್ಯಾಪ್ಸ್ ಬಿಟ್ಟಿದ್ದಾರೆ. ಅವುಗಳನ್ನು ಕೂಡಿಸಿಕೊಂಡು ನಾವು ಅರ್ಥೈಸಬೇಕು. ಅದನ್ನು ಸೇರಿಸಿ ನಿಮಗೆ ನಿವೇದನೆ ಮಾಡ್ತೇನೆ. ನಾನು ಹಾಗೆಯೇ ಬರೆದಿದ್ದೇನೆ. ರಾಜಸೂಯದ ರಾಜಕೀಯ ಕಥೆಯಲ್ಲಿ ಇವುಗಳ ತಂತ್ರವನ್ನೆಲ್ಲ ಹೆಣೆದು ಬರೆದಿದ್ದೇನೆ. ಈಗ ಆರಂಭ ಮಾಡ್ತಾ ಇದ್ದೇನೆ. ಯುವರಾಜ ಪಟ್ಟಾಭಿಷೇಕ ಯುಧಿಷ್ಠರನಿಗೆ ನಡೆದ ಸ್ವಲ್ಪ ದಿವಸಗಳಲ್ಲಿ ಮಧುರೆಯಲ್ಲಿ ಕಂಸನ ವಧೆಯಾಯಿತು. ಕರೆಕ್ಟ್ ಟೈಮ್ ಟ್ಯಾಲಿ ಹಾಗಾಯ್ತು ನೋಡಿ. ಕೃಷ್ಣನಿಗೆ 13-14 ವರ್ಷ. ಯುವರಾಜನಿಗೆ ಪಟ್ಟಾಭಿಷೇಕ ಆಗಿದೆ. ಇಲ್ಲಿ ಕೃಷ್ಣ ಬಲರಾಮರು ಬರಲಿಕ್ಕೆ ಆಗಲಿಲ್ಲ. ಆಯ ಬರದೇ ಇದ್ರೆ ಹೋಗಲಿ, ಯಾದವರು ಯಾರನ್ನು ಕೇಳ್ತಾರೆ ಅಂತ ಸುಮ್ಮನೆ ಇದ್ರು. ಭೀಷ್ಮ ಹಾಗೇನು ಹಚ್ಚಿಕೊಂಡಿರಲಿಲ್ಲ. ಆದರೆ ಕೃಷ್ಣ ಏನು ಮಾಡಿದ, ಕಂಸನ ಶವಕ್ಕೆ ಸಂಸ್ಕಾರ ಮಾಡುವ ಪೂರ್ವದಲ್ಲಿಯೇ ಉಗ್ರಸೇನ ಮಹಾರಾಜನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಅಕ್ರೂರ್ನನ್ನು ಮಹಾಮಾತ್ಯನನ್ನು ಕರೆದು ಒಂದು ಪತ್ರವನ್ನು ಬರೆಸಿದ. ಇದು ದಶಮಸ್ಕಂದ ಪೂರ್ವಾರ್ಧದ ಕೊನೆಯಲ್ಲಿ ಬರ್ತದೆ. ಶ್ಲೋಕಗಳು ಬಹಳ ಗಂಭೀರವಾಗಿ ಹಿಂದೆ ಹೇಳಿದ್ದೇನೆ ಚಿತ್ರಾಪುರ ಮಠದಲ್ಲಿ. ಎಷ್ಟೋ ವರ್ಷ ಆಯ್ತಲ್ಲ, ಮತ್ತೆ ಹೇಳೋಕೆ ವೇಳೆ ಇಲ್ಲ ನಮಗೆ. ಅದರ ಸಾರಾಂಶ ಇಷ್ಟು: ಹೇ ಅಂಬಿಕಾ ತನೆಯ ಧೃತರಾಷ್ಟ್ರ, ಜೀವನವೆಂಬುದು ಯಾರಿಗೂ ಶಾಶ್ವತವಲ್ಲ. ಜನರಲ್ ವೇದಾಂತಿಕ್ ಪ್ರಿನ್ಸಿಪಲ್ಸ್ ಹೇಳಿ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಕೃಷ್ಣನ ಪತ್ರ. ಜೀವನ ಯಾರಿಗೂ ಶಾಶ್ವತವಲ್ಲ. ಶರೀರವನ್ನೇ ತಾನು ಎತ್ತುಕೊಂಡು ಹೋಗೋದಿಲ್ಲ ಅನ್ನೋ ಮನುಷ್ಯ ರಾಷ್ಟ್ರವನ್ನು, ರಾಜ್ಯವನ್ನೂ, ಭೋಗವನ್ನೂ ಎತ್ತುಕೊಂಡು ಹೋಗಲಾರ. ಈ ಮಾತು ಅದೇ ಹೇಳ್ತೇನೆ ಅಂದರೆ, ನೀನು ನಿನ್ನ ತಮ್ಮಂದಿರ ಮಕ್ಕಳಿಗೆ, ನಿನ್ನ ಮಕ್ಕಳಿಗೆ ಸಮವಾದ ನ್ಯಾಯವನ್ನು ತೋರಿಸಬೇಕು. ಮನುಷ್ಯನ ಹಿಂದೆ ಬರೋದು ಪುಣ್ಯ ಪಾಪ ಎರಡೇ. ನೀನಿದನ್ನು ಪಾಂಡವರಿಗೆ ಸರಿಯಾದ ನ್ಯಾಯ ಒದಗಿಸದೇ ಇದ್ರೆ, ನಾನಿನ್ನೂ ಕಂಸನಿಗೆ ಸಂಸ್ಕಾರ ಮಾಡಿಸಿಲ್ಲ, ಅವನ ಜೊತೆ ನೀವು ಕೂಡ್ಕೋಬೇಕಾಗತ್ತೆ ಎನ್ನುವ ಮಾತನ್ನ ದಿಟ್ಟತನದಿಂದ ಬರೆಸಿ ಉಗ್ರಸೇನ ಮಹಾರಾಜನ ಹೆಸರಿನಲ್ಲಿ ಸ್ವಾಮಿ ಕೃಷ್ಣ ಪತ್ರವನ್ನು ಬರೆಸಿದ. ಏನ್ ಚಾಣಾಕ್ಷತನ ನೋಡಿ. ಆ ಪತ್ರವನ್ನು ತಗೊಂಡು ಅಕ್ರೂರ ಇಲ್ಲಿ ಬಂದು ಸೇರಿದ್ದಾನೆ. ಧೃತರಾಷ್ಟ್ರ ಆಗ್ತಾನೆ ಪ್ಲಾನ್ ಮಾಡಿದ್ದಾನೆ ಪಾಂಡವರ ವಧೆಗೆ. ಯೋಚನೆಯಾಯಿತು. ಸಭೆಯಲ್ಲಿ ಗುಡುಗಾಡ್ತಾನೆ ಚೋಟುದ್ದ ದುರ್ಯೋಧನ. ಉಗ್ರಸೇನ ಮಹಾರಾಜ ನಮಗೆ ಬುದ್ಧಿ ಹೇಳೋದಕ್ಕೆ, ನಮಗೆ ಅಧೀನಾಗಿರೋವನು, ನಮಗೆ ಪತ್ರ ಬೆದರಿಕೆ ಪತ್ರ ಕೊಡ್ತಾನೆ ಅಂದ್ರೆ ಯಾರವನು ಹೂಯಿಸಿ ಅಂತ ಕೇಳಿದ್ರೆ ಭೀಷ್ಮ ಸಮಾಧಾನ ಮಾಡಿದ. ಇಲ್ಲಪ್ಪ, ಕೃಷ್ಣ ಇದ್ದಾನೆ ಪತ್ರದ ಹಿಂದೆ, ನಾವು ಎಚ್ಚರಿಕೆಯಿಂದ ಉತ್ತರ ಕೊಡಬೇಕು, ಕೃಷ್ಣನ ಉಪೇಕ್ಷೆ ಮಾಡಬಾರದು, ಏನು ಬರಿಬೇಕು ತೋರ್ತಾ ಇಲ್ಲ. ಇಲ್ಲಿ ಏನು ತಪ್ಪು ಕಂಡ ಧೃತರಾಷ್ಟ್ರನಲ್ಲಿ ಕೃಷ್ಣ ನಮಗೆ ಗೊತ್ತಾಗಿಲ್ಲ. ಆದ್ದರಿಂದ ರಾಯಭಾರಿಗಳೇ, 2 ದಿವಸ ನಮ್ಮಲ್ಲಿ ವಿಶ್ರಾಂತಿ ತಗೊಳ್ಳಿ, ನಾವು ಸರಿಯಾದ ಸಮಯದಲ್ಲಿ ಉತ್ತರ ಬರೆಸಿ ಕಳಿಸ್ತೇವೆ. ಗೈಡಿಂಗ್ ಟೈಮ್ 2 days ಯು ರೆಸ್ಟ್, ನಮ್ಮ ಅರಮನೆಯ ಬಿಡಾರದಲ್ಲಿ ಇರಿ ಅಂತ ಹೇಳಿದರು. ವಿದುರ ಅಕ್ರೂರನನ್ನ ರಹಸ್ಯದಲ್ಲಿ ಭೇಟಿಯಾದ. ಹಸ್ತಿನಾವತಿಯಲ್ಲಿ ಪಾಂಡವರೇ ಕೊಡ್ತಾ ಇರತಕ್ಕಂತಹ ಕಿರುಕುಳಗಳನ್ನು ಈಗಾಗಲೇ ಭೀಷ್ಮನಿಗೆ ಏನು ವಿಷದ ಲಡ್ಡಿಗೆ ಹಾಕಿ ತಳ್ಳಿದ್ದರು ನದಿಯಲ್ಲಿ, ಇದನ್ನೆಲ್ಲ ಹೇಳಿದ ಮೇಲೆ ಅಲ್ಲಿಂದ ಬಂದ ಪತ್ರದ ಒಕ್ಕಣೆಯನ್ನು ಕೇಳಿ ಪಿಸು ಮಾತಿನಲ್ಲಿ ರಾತ್ರಿ ಇಡೀ ಒಬ್ಬರೊಬ್ಬರಿಗೆ ಮಾತಾಡಿಕೊಂಡರು ವಿದುರ ಮತ್ತು ಅಕ್ರೂರ. ಮರುದಿವಸ ಬೆಳಿಗ್ಗೆ ವಿದುರ ಧೃತರಾಷ್ಟ್ರನನ್ನು ಕಂಡು, ಕಥೆ ಸ್ಪೀಡ್ ಆಗ್ತಾ ಇದೆ, ಫಾಲೋ ಆಗ್ತಾ ಇದೆ ತಾನೇ ತಮಗೆ, ಕಥೆಯಲ್ಲಿ ಏನು ತಮಗೆ ತೊಡಕಿಲ್ವಲ್ಲ. ಧೃತರಾಷ್ಟ್ರ ಮಹಾರಾಜರೇ, 2 ದಿವಸ ಇರಿ ಅಂತ ಹೇಳಿಬಿಟ್ರೆ ಅಕ್ರೂರನಿಗೆ ಟೈಮ್ ಕಳೆಯೋಕೆ ಬೇಜಾರಾಗಿದೆ. ಹೇಗಿದ್ರು ಹತ್ತಿರದಲ್ಲಿ
ಇಲ್ಲಿ ಕಾಶಿ ವಿಶ್ವನಾಥನ ದೇವಸ್ಥಾನ ಇದೆ, ಪ್ರಯಾಗ ಕ್ಷೇತ್ರ ಇದೆ. ನಾವಿಬ್ಬರು ಹೋಗಿ ದರ್ಶನ ಮಾಡ್ಕೊಂಡು ಬರ್ತೇವೆ. ಅವನು ಅಲ್ಲಿ ಪ್ರಧಾನಮಂತ್ರಿ, ನಾನು ಇಲ್ಲಿ ಪ್ರಧಾನಮಂತ್ರಿ, ಪ್ರೋಟೋಕಾಲ್ ಆದಾಗ ಆಯಿತು, ಹೋಗಿ ಬರ್ತೇವೆ. ಮಹಾರಾಯರಾಗಿ ಹೋಗಿ ಬನ್ನಿ ಅಂತ ಆಶೀರ್ವಾದ ಮಾಡಿದ. ಶಕುನಿ ಬಂದ. ಅಯ್ಯೋ, ಅವರಿಬ್ಬರು ಒಟ್ಟಿಗೆ ಹೋಗ್ತಾ ಇದ್ದಾರೆ ಅಂದ್ರೆ ಏನೋ ಪ್ಲಾನ್ ಮಾಡ್ತಾರೆ ಅಂತ ಕಾಣುತ್ತೆ. ಏನೋ ಮಾಡ್ತಾರೆ, ಎರಡು ಪ್ರೈಮ್ ಮಿನಿಸ್ಟರ್ಗಳು ಸೇರಿದ್ರೆ ಏನೋ ಆಗುತ್ತೆ ಅಂತ ಹೊಟ್ಟೆಯವರಿ ಪಟ್ಟುಕೊಂಡು ಅಷ್ಟೊತ್ತಿಗಾಗಲೇ ಅವನೊಂದು ಪ್ಲಾನ್ ರೆಡಿ ಮಾಡಿದ್ದ ಶಕುನಿ. ಅದೇನು ಸಂಚು ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಜಾಗ. ನಾವೆಲ್ಲ ನೋಡಿದ್ದೇನೆ. ವಾರಣಾವತ ಅಂತ ಒಂದು ಕ್ಷೇತ್ರ. ವಾರ ಮತ್ತು ನಸಿ ಎರಡು ನದಿಗಳು ಸೇರೋ ಜಾಗ ವಾರಾಣಸಿ. ಅದು ಶಿವಕ್ಷೇತ್ರ ಕಾಶಿ. ಕಾಶಿಗೂ ಅಲಹಾಬಾದ್ ಇವತ್ತು ಹೇಳ್ತಿರಲ್ಲ, ಪ್ರಯಾಗ ಕ್ಷೇತ್ರಕ್ಕೂ ನಡುವೆ ಶೃಂಗಿಬೇರಪುರಕ್ಕೆ ಸ್ವಲ್ಪವೇ ಸಮೀಪದಲ್ಲಿ ಗಂಗಾ ತೀರದಲ್ಲಿ ಈ ವಾರಣಾವತ ಅನ್ನುವ ಹಳೇ ಒಂದು ಊರು. ವಾರಣಾವತ ಸ್ಟೇಷನ್ ಇದೆ, ರೈಲ್ವೆ ಸ್ಟೇಷನ್, ಹೋಗಿ ನೋಡ್ಬೋದು ಬೇಕಾದ್ರೆ. ಆ ವಾರಣಾವತದಲ್ಲಿ ಒಂದು ಹಳೆಯ ಶಿವಾಲಯ ಇತ್ತು, ಈಗಲೂ ಇದೆ ಶಿವಾಲಯ. ಹಾಗೆ ಪಿಂಡಾರಕ ಸೋಮನಾಥ ಕ್ಷೇತ್ರದಲ್ಲಿ ಶಿವಾಲಯ ಇದೆಯೋ ಅಲ್ಲಿ ಒಂದು ಹಳೆಯ ಯಾವುದೋ ಕಾಲದಲ್ಲಿ ಗೌರವ ವಂಶದ ಅರಸು ಯಾತ್ರೆಗೆ ಆಗಕ್ಕೆ ಹೋದಾಗ ಅಲ್ಲಿ ತರು. ಆದರೆ ಹಾಗೆ ಕಟ್ಟಡ ಅದು ಶೇಖರ್ ಮಾಡಿದ್ದ. ಅಂದ್ರೆ ಗೋಚರನೆಂಬ ಶಿಲ್ಪಿಯನ್ನ ಕರೆಸಿ ಅತ್ಯಂತ ಮನೆಗೆ ಬೇಕಾದಷ್ಟು ಹಣ ಬೊಕ್ಕಸವನ್ನ ಕೊಟ್ಟು ಹೆಚ್ಚು ತಲೆ ತೆಗೆದು ಬಿಡ್ತೇನೆ, ವಂಶ ಮಾಡಿಬಿಡ್ತೇನೆ, ಯಾಗಬಾರದು. ಅರಮನೆಯ ದುರಸ್ತಿ ಆ ಗೋಡೆಗಳ ಇಟ್ಟದಲ್ಲಿ ಕಲ್ಲುಗಳ ಮೈ ಗೋಡೆಯಲ್ಲಿ ಸಾಧ್ಯನೋ ನೀನು ತುಪ್ಪವನ್ನು, ಕೊಬ್ಬನ್ನು, ಪ್ರಾಣಿಗಳನ್ನು, ಅರಗನ್ನು ಪ್ಲಾಸ್ಟರ್ ಮಾಡಬೇಕು. ಆ ಮನೆಯಲ್ಲಿ 4 ಹೊರಲಿ ಕೂತ್ಕೊಳ್ಳೋ ಜಾಗದಲ್ಲಿ ಬರೀ ಕುರ್ಚಿ ಮೇಜ್ ಮನುಷ್ಯರು ನಡೆ ಇರಬಾರದು. ರೂಲ್ ಸೌದೆ ಇದ್ದ ಹಾಗೆ ವುಡನ್ ಬರಬೇಕು. ಕಂಬಗಳಲ್ಲಿ ಗೋಡೆ ಆದಷ್ಟು ಕಂಬಗಳ ಗೋಡೆ ಮಧ್ಯದಲ್ಲಿ ಕಂಬಿ. ಇಲ್ಲಿ ಉಪಾಯದಲ್ಲಿ ಅವರನ್ನ ಕಳಿಸ್ತೇನೆ, ಅವರು ಸಜಿ ಕುಂತಿ ಜೊತೆಯಲ್ಲಿ ಜೀವಂತ ಮಾಡಬೇಕು ಅಂತ ಒಂದು ಡೆತ್ ಅರಿಗಿನ ಮಾಡುವಂತ ಅಪ್ಪಣೆ ಕೊಟ್ಟೆ. ಅದರ ಮಾರನೇ ದಿನ ಅಕ್ರೂರ ಪುತ್ರ ಶಕ್ತಿ ಏನನ್ನಿಸ್ತು, ಈ ಲೀಕೌಟ್ ಆಗಿದೆ ಅಂದ್ರೆ ಕೃಷ್ಣ ಕಂಸನನ್ನು ಜರಾಸಂಧನನ್ನು ಕೊಂಡು ಬಂದಿದ್ದಾನೆ, ಇಲ್ಲಿ ಏನ್ ಮಾಡೋದಂತ. ಅದು ವಿದುರನು ರಥಗಳಲ್ಲಿ ಬಂಧಗಳಲ್ಲಿ ಕೂಡಲೇ ತನ್ನ ಗುಪ್ತಚರ ಕುದುರೆಗಳ ಮೇಲೆ ಕಳಿ ಅವರು ಎಲ್ಲಿ ಹೋದ್ರು ಕೊಂಡ್ರು ವಿಷಯ ತೆಗೆದುಕೊಂಡು ಬೇಕಾದಷ್ಟವನ್ನು ಕೊಡ್ತೇನೆ ಅಂತ ಆರಿಸಿ ಮುಂಗಡವನ್ನು ಉಗಿಸಿದ್ರು. ವಿದುರ ಹಿಂದೆ ಈಸ್ ಬೀಯಿಂಗ್ ಫಾಲೋಡ್. ಮಧ್ಯದಲ್ಲಿ ಸಂಧ್ಯಾಕ್ಕೆ ಗಂಗಾ ತೀರದಲ್ಲಿ ಇಳಿದು ಆ ಊರಲ್ಲಿ ಎಲ್ಲಿ ರಾತ್ರಿ ವಿಶ್ರಾಂತರು ಇವರು ಹಿಂದೆ ಇದ್ದವರು ಚಾರರು ಇಳಿದರು. ರಥ ನಿಂತಿತಲ್ಲ, ಎಲ್ಲಿ ಹೋದ್ರು ಇವರು ಅಂತ ನೋಡಿಕೊಂಡು ಅಲ್ಲಿ ನದಿ ತೀರದಲ್ಲಿದ್ದ ಬೆಸ್ತರನ್ನು ಕೇಳಿದ್ರು. ಇಲ್ಲಿ ಬಂದಿದ್ದಲ್ಲ ರಾಜಪುರುಷರು, ಇಲ್ಲೇ ಇದ್ದಾರೆ. ಎಲ್ಲಿ ಹೋಗ್ತಾರೆ, ಬೆಳಿಗ್ಗೆ ಎದ್ದು ಹೋಗ್ಬೋದು ಅಂತ ತಿಳ್ಕೊಂಡು ಇವರು ಕುದುರೆಗಳನ್ನೆಲ್ಲೇ ಬಿಟ್ಟು ರಾತ್ರಿ ವಿಶ್ರಾಂತಿ ತಗೊಂಡ್ರು. ವಿದುರನು ಅಕ್ರೂರನು ಬೆಳಗಿನ ಮುಂಜಾನೆಗೆ ಮುಂಚೆಯೇ ಎದ್ದು ಆ ಊರಿನ ಬೆಸ್ತ ಹುಡುಗಿಯರಿಗೆ ಹಣವನ್ನು ಕೊಟ್ಟು, ಈ ರಾಜಪುರುಷರು ನಮ್ಮನ್ನು ಬೆನ್ನಟ್ಟಿ ಬಂದಿದ್ದಾರಲ್ಲ, ಇವರು ನದಿ ಸ್ನಾನಕ್ಕೆ ಬರೋ ಹೊತ್ತಿಗೆ 2 ಬುಟ್ಟಿ ಮೀನುಗಳನ್ನು ಕೊಡಬೇಕು ಅವರಿಗೆ. ಅದರ ಜೊತೆಗೆ ಒಂದು ವಾಕ್ ಸಂದೇಶವನ್ನು ಹೇಳಬೇಕು. ಮೊಸಳೆಗಳು ಸಿಕ್ಕಲಿಲ್ಲ, ಮೀನುಗಳು ಮಾತ್ರ ಸಿಕ್ಕಿದವು ಅಂತ ಹೇಳಿ ಈ ಬುಟ್ಟಿಗಳನ್ನು ಕೊಡಬೇಕು ಅಂತ ಕೊಟ್ಟು ಅವರು ರಥಗಳನ್ನು ಅಲ್ಲಿಯೇ ಬಿಟ್ಟು ಕುದುರೆಗಳ ಮೇಲೆ ವಾರಣಾವತಕ್ಕೆ ಹೋದರು. ಶಕುನಿ ಕಳಿಸಿದ್ದವರು ಬೆಳಿಗ್ಗೆ ಎದ್ದು ಕೊಂಡುಜ್ಜಿಕೊಂಡು ಎಲ್ಲಿ ಹೋದ್ರಪ್ಪ ಅವರು, ರಥ ಸದ್ಯ ಇಲ್ಲೇ ಇದೆ ಅಂತ ತಿಳ್ಕೊಂಡು ಅಷ್ಟೊತ್ತು ನೋಡಿದ್ರು ಇಷ್ಟೊತ್ತು ನೋಡಿದ್ರು. ಮರದ ಹಿಂದೆ ರಥಗಳು ಹಾಗೆ ನಿಂತಿವೆ, ಕುದುರೆನೂ ಅಲ್ಲೇ ಇದೆ. ಎಲ್ಲಿ ಹೋದ್ರು ಇವರು, ಮತ್ತೆ ಬರಲೇ ಇಲ್ವಲ್ಲ. ಸರಿ ಸ್ನಾನ ಮಾಡೋಣ. ನದಿಗೆ ಬಂದಾಗ ಬೆಸ್ಟ್ ಹುಡುಗಿರು ಇವರನ್ನು ಕರೆದು, ಓಯ್ ಹಸ್ನಾಪುರದವರೇ, ನಿನ್ನೆ ಬಂದಿದ್ರಲ್ಲ ಅವನು ಹುಡ್ಕೊಂಡ್ಬಂದ್ರು ಇಲ್ವೋ? ಹೌದು, ಅವರು ಈ ಬುಟ್ಟಿ ಮೀನು ಕೊಡು ಅಂತ ಹೇಳಿದ್ದಾರೆ. ನೀವು ಹೋಗಿ ಹೇಳಬೇಕಂತೆ ನಿಮ್ಮ ಒಡೆಯರಿಗೆ, ಮೊಸಳೆಗಳು ಸಿಕ್ಕಲಿಲ್ಲ, ಮೀನು ಮಾತ್ರ ಸಿಕ್ಕಿತು ಅಂತ ಹೇಳಿ. ಹೀಗಂದ್ರೇನು ಅಂತ ಕೇಳಿದ್ರು. ನಮಗೇನು ಗೊತ್ತು, ಅವ್ರು ಕೊಟ್ಟಿದ್ದು ಹೇಳಿದ್ದೇವೆ ಅಂದ್ರು. ಇರಬಹುದು ಅಂತ ತಿಳ್ಕೊಂಡು ಇವರು ಆ ಕೊಳತೆ ಮೀನುಗಳನ್ನು ಕುದುರೆ ಮೇಲೆ ಹಾಕೊಂಡು ಅರಮನೆಗೆ ತಂದು ಹೀನಾಮಾನವಾಗಿ ಶಕುನಿ ಕೈಯಲ್ಲಿ ಬೈಗುಳವನ್ನು ಕೇಳಿದ್ರು. ಅರಮನೆಯಲ್ಲಿ ಮೀನು ತಿನ್ನೋದಿಲ್ಲ ಅಂತ ಗೊತ್ತಿಲ್ಲ ನಿನಗೆ? ಗಂಗಾಪುತ್ರ ಭೀಷ್ಮ ನದಿಯಲ್ಲಿ ಹುಟ್ಟಿದವನಾದ್ದರಿಂದ ಜಲಚರವಾದ ಯಾವ ಪ್ರಾಣಿಯನ್ನೂ ತಿನ್ನೋದಿಲ್ಲ ಅಂತ ಗೊತ್ತಿಲ್ಲ. ಅಯ್ಯೋ, ಪ್ಲಾನ್ ಎಲ್ಲ ವೇಸ್ಟ್ ಆಯಿತು ಅಂದ್ರು. ಸುಳಿವು ಸಿಕ್ಕಲಿಲ್ಲ. ವಿದುರ ಹೀಗೆ ವಂಚಿಸಿದ. ವಾರಣಾವತಕ್ಕೆ ಹೋದ, ಅರಮನೆಯನ್ನು ನೋಡಿದ, ಬಿದ್ದು ಹೋಗೋ ಸ್ಥಿತಿಯಲ್ಲಿತ್ತು. ಪುರೋಚನ ಇನ್ನೂ ಬಂದಿರಲಿಲ್ಲ. ಶೃಂಗಿಬೇರಪುರಕ್ಕೆ ಹೋದ. ರಾಮಚಂದ್ರನ ಕಾಲದ ಗುಹನ ವಂಶದವರು ಇದ್ದರು. ಅಲ್ಲೊಬ್ಬ ಕಿರಾತ ದೊರೆಯನ್ನು ಕರೆದು, ಮಹಾರಾಯ,
ರಾಮಾವತಾರಕ್ಕೆ ಆಗ ನಿನ್ನ ಪೂರ್ವಜ ಸಹಾಯ ಮಾಡಿದ, ಈಗ ಈ ಅವತಾರಕ್ಕೆ ನೀ ಸಹಾಯ ಮಾಡಬೇಕು ಅಂದ್ರೆ ಒಡೆಯರೇ ಏನು ಬೇಕಾದ್ರೂ ಹೇಳಿ ಮಾಡ್ತೇನೆ ಎಂದಾಗ ನಿನ್ನ ಊರಲ್ಲಿ ಸುಮಾರು 18-20 ವರ್ಷ